ಈಗ ನೀವು ಆ, ಇಲ್ಲಿ MD DNB ಎಲ್ಲ ಮಾಡಿದಿರಿ, ಆಮೇಲೆ ನಿಮ್ಮ ಮದುವೆ ಕೂಡ ಆಯಿತು, ಆಮೇಲೆ ನೀವು UK ಹೋಗೋ ತಯಾರಿ ಮಾಡಿದಿರಿ. UK ಹೋದ್ಮೇಲೆ ನಿಮ್ಮದು ಹೇಗಿತ್ತು ಲೈಫ್ ಅಲ್ಲಿ, ಕುಟುಂಬ ಜೀವನ ಮತ್ತು ವೃತ್ತಿ ಜೀವನ, ಹೈಯರ್ ಸ್ಟಡೀಸ್ ಎಲ್ಲ ಹೇಗಾಯಿತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅದೇ ನಾನು ಅಲ್ಲಿ ಜಾಬ್ ಫಿಕ್ಸ್ ಮಾಡಿ ವಾಪಸ್ ಬಂದೆ ಇಂಡಿಯಾಗೆ. ಮದುವೆ ಆಗಿಬಿಟ್ಟು ಹೋದ್ವಿ. ಐ ಥಿಂಕ್ February 98. ಅಲ್ಲಿಂದ ನಾನು UK ಈ ಜಾಬ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಂದು MD ಮೆಡಿಸಿನ್ ಮಾಡಿದಾಗ ನನ್ನದು ಆಸೆ ಏನಾಯ್ತಂದರೆ, ನಾನು ತುಂಬ ಸಣ್ಣ ಸಣ್ಣ ಮಕ್ಕಳು ಕ್ಯಾನ್ಸರ್ ಮಕ್ಕಳನ್ನು ನೋಡ್ತಾ ಇದ್ದೆ, ಟ್ರೀಟ್ಮೆಂಟ್ ಮಾಡ್ತಿದ್ದೆ. ನನಗೆ ಆವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಥವಾ ಹೆಮಟಾಲಜಿ, ಕ್ಯಾನ್ಸರ್, ಲ್ಯೂಕಿಮಿಯಾ, ಅದಕ್ಕೆ ಟ್ರೀಟ್ಮೆಂಟ್ ಕಲಿಬೇಕು ಅಂತ ಆಸೆ ಇತ್ತು. ಸೊ UK ಹೋದ್ಮೇಲೆ ಅಲ್ಲಿ ಎಲ್ಲ ಎಕ್ಸಾಮ್ ಮತ್ತೆ ಬರೆದು MRCP ಮಾಡಿ ಅಲ್ಲಿ ಫರ್ದರ್ 3-4 ವರ್ಷ ಮತ್ತೆ ಟ್ರೈನಿಂಗ್ ತೊಗೋಬೇಕಾಯಿತು ಟು ಗೆಟ್ ಇನ್ ಟು ಈ ಸ್ಪೆಷಲಿಸ್ಟ್ ರಿಜಿಸ್ಟ್ರಾರ್ ಟ್ರೈನಿಂಗ್ ಪೋಸ್ಟ್, ಒನ್ ಆಫ್ ದ ಮೋಸ್ಟ್ ಪ್ರೆಸಿಜಿಯಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ ದ ವರ್ಲ್ಡ್ UKದು. 5 years. ಆಮೇಲೆ ನಂಬರ್ ಕೊಡ್ತಾರೆ. ಅಲ್ಲಿ ಆಂಕಾಲಜಿ, ಕ್ಲಿನಿಕಲ್ ಆಂಕಾಲಜಿ ಅಂದರೆ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಎರಡು ಮಾಡಬೇಕು ಅಂತ. ಸೊ ಅದು ಮಾಡಿದೆ. ಅಲ್ಲಿ ಆದಮೇಲೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ಲಿ ಏನಂದರೆ, ಆಲ್ವೇಸ್ ದರ್ ಇಸ್ ಈ ಡಿಸ್ಕ್ರಿಮಿನೇಷನ್ ಯಾಕಂದ್ರೆ ಅಲ್ಲಿ ಜನರಿಗೆ ಸೀಟು ಕೊಡಬೇಕು. ಆ ವಿಷಯದಲ್ಲಿ ನಾನು ಐ ಹ್ಯಾಡ್ ಟು ರಿಯಲಿ ವರ್ಕ್ ಹಾರ್ಡ್ ಟು ರೀಚ್ ದಟ್ ಲೆವೆಲ್. ನನಗೆ ಒನ್ ಆಫ್ ದ ಫೇವ್ರೆಟ್ ಥಿಂಗ್ ವಾಸ್, ನನ್ನ ಆಲ್ ಎಕ್ಸಾಮ್ಸ್ ಐ ಯೂಸ್ ಟು ಈಸಿಲಿ ಕ್ಲಿಯರ್, ಸೊ ದರ್ ವಾಸಂಟ್ ಎನಿ ಪ್ರಾಬ್ಲಮ್. ಬಟ್ ಮೈ ಕಮ್ಯುನಿಕೇಷನ್ ಅಂದರೆ ಇಂಟರ್ವ್ಯೂ ಟೆಕ್ನಿಕ್, ಅದಕ್ಕೆ ಹ್ಯಾಡ್ ಟು ಫೋಕಸ್. ದಟ್ ವಾಸ್ ನಾಟ್ ಬೀಯಿಂಗ್ ಇದು ಕನ್ನಡ ಮೀಡಿಯಮ್ ಓದಿ ಅಲ್ಲಿ ಇಂಗ್ಲೀಷ್, ನಾಟ್ ಓನ್ಲಿ ಸ್ಪೀಕಿಂಗ್ ಇಂಗ್ಲೀಷ್ ಆಕ್ಸೆಂಟ್ ಹಾಕಿ ಮಾತಾಡಬೇಕಿದ್ರೆ ಇಟ್ ಹಸ್ ಬೀನ್ ಎ ಚಾಲೆಂಜ್. ಇಲ್ಲೇ ಇಂಗ್ಲೀಷು ಅಲ್ಲೇ ಇಂಗ್ಲೀಷ್ ಸ್ವಲ್ಪ ವ್ಯತ್ಯಾಸ, ಆ ಥರನೂ ಕಷ್ಟ. ಹೌದು, ಅವರು ಮಾತಾಡುವ ರಾಗ ನಮಗೆ ಅರ್ಥನೇ ಆಗಲ್ಲ. ಇಲ್ಲಿ IELTS ಅಂತ ಎಕ್ಸಾಮ್ ಬರೆದು ಹೋಗಿದ್ರು ಕೂಡ ಇಟ್ ಟುಕ್ ಗುಡ್ ಫ್ಯೂ ಇಯರ್ಸ್. ನಾಟ್ ಜಸ್ಟ್ ದೆನ್ ದ ವೇ ಕಮ್ಯುನಿಕೇಷನ್ ಇನ್ ಆಂಕಾಲಜಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆಂಕಾಲಜಿಯಲ್ಲಿ ತುಂಬ ಟಫ್ ಪೇಷಂಟ್ ವಿತ್ ಸೀರಿಯಸ್ ಪ್ರಾಬ್ಲಮ್ ಅಳ್ತಾರೆ, ಇದು ಮಾಡ್ತಾರೆ. ಅವ್ರನ್ನ ಹೆಂಗೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೆಂಗೆ ಡಯಾಗ್ನೋಸ್ ಮಾಡೋದು ಅಲ್ಲ, ಹೇಳುವಾಗ ಪೇಷಂಟ್ಗಳು ಸಿಕ್ಕಾಪಟ್ಟೆ ಇದಾಗ್ತಾರೆ. ಸೊ ಜಂಟ್ಲಿ ಬ್ರೇಕಿಂಗ್ ದ ಬ್ಯಾಡ್ ನ್ಯೂಸ್ ಅಂತ ಅದಕ್ಕೆ ಫುಲ್ ಟ್ರೈನಿಂಗ್ ಇದೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಅದೆಲ್ಲ ಮಾಡಿ. ಸೊ ಈ ಇಂಟರ್ವ್ಯೂ ಟೆಕ್ನಿಕ್ಗೆಲ್ಲ ಪ್ರಿಪೇರ್ ಆಗಿ, ನಾಲೆಜ್, ಮೆಡಿಕಲ್ ನಾಲೆಜ್ ವಾಸಂಟ್ ಅ ಪ್ರಾಬ್ಲಮ್ ಫಾರ್ ಮೀ. ಇಟ್ ಇಸ್ ಸೋ ಮೆನಿ ಅದರ್ ಥಿಂಗ್ಸ್, ಐ ಹ್ಯಾಡ್ ಟು ಬ್ರಿಡ್ಜ್ ದ ಗ್ಯಾಪ್. ಅದೆಲ್ಲ ಮಾಡಿಕೊಂಡು ದೆನ್ ಐ ಗಾಟ್ ಇನ್ ಟು ಸ್ಪೆಷಲಿಸ್ಟ್ ರಿಜಿಸ್ಟ್ರಾರ್ ಪ್ರೋಗ್ರಾಮ್. ಕನ್ಸಲ್ಟೆಂಟ್ ಆಗಿ 5-6 ವರ್ಷ ವರ್ಕ್ ಮಾಡಿದೆ. ನನಗೆ 2 ಮಕ್ಕಳಿದ್ದಾರೆ, ಇಬ್ಬರು ಅಲ್ಲೇ ಹುಟ್ಟಿದವರು. ನಾನು ಒನ್ ಆಫ್ ದ ಡಿಫಿಕಲ್ಟ್ ಥಿಂಗ್ ಇಸ್ ಬ್ಯಾಲೆನ್ಸ್ ಇನ್ ದ ವರ್ಕ್ ಮತ್ತು ಇದು ಫ್ಯಾಮಿಲಿ ಲೈಫ್. ನನ್ನ ವೈಫು ಶಿ ಯೂಸ್ ಬೀಯಿಂಗ್ ಎ ಡಾಕ್ಟರ್, ಶಿ ವಾಂಟೆಡ್ ಟು ಪ್ರೋಗ್ರೆಸ್ ಇನ್ ಹರ್ ಕರಿಯರ್. ಅವಳಿಗೂ ಸಪೋರ್ಟ್ ಮಾಡಿಕೊಂಡು ಬೇರೆ ಕಡೆ ವರ್ಕ್ ಮಾಡಬೇಕು. ಹೇಳಬೇಕು ಅಂದರೆ ಎವ್ರಿ 6 months ವಿ ಹ್ಯಾವ್ ಮೂವ್ಡ್ ದ ಹೌಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ಸೊ ಅಲ್ಲಿ ಏನಿಲ್ಲ ಒಂದು 10-12 ಮನೆಗಳಲ್ಲಿ ಇದ್ದೀವಿ 5-6 ವರ್ಷ ಇದ್ದಾಗ. ಸೊ ಅವಳದು ಶಿ ಆಲ್ಸೋ ಪ್ರೋಗ್ರೆಸ್ ಇನ್ ಕರಿಯರ್, ಪಾಸ್ ಎಕ್ಸಾಮ್ಸ್ ಆ್ಯಂಡ್ ಗಾಟ್ ಇನ್ ಟು ಅನಸ್ಥೆಟಿಕ್ ಕನ್ಸಲ್ಟೆಂಟ್ ಪೋಸ್ಟು. ಇಬ್ಬರು ಮಕ್ಕಳು ಹುಟ್ಟಿದ್ರು, ಅವರನ್ನು ನೋಡ್ಕೋಬೇಕು, ಅವರನ್ನು ಇದು ಮಾಡಬೇಕು. ಸೊ ದರ್ ವಾಸ್ ಅ ಲಾಟ್ ಆಫ್ ಟಫ್ ಟೈಮ್ ಆ್ಯಂಡ್ ಚಾಲೆಂಜಸ್. ಬಟ್ ಓವರಾಲ್ ಐ ಹ್ಯಾಡ್ ದ ಬೆಸ್ಟ್ ಟ್ರೈನಿಂಗ್ ಆ್ಯಂಡ್ ಹ್ಯಾಡ್ ಅ ಎಕ್ಸ್ಪೋಜರ್ ಟು ದ ಡಿಫ್ರೆಂಟ್ ವರ್ಲ್ಡ್. ಇಟ್ಸ್ ಆಲ್ವೇಸ್ ಗುಡ್. ಏನಂದರೆ ಬೇರೆ ನೀವು ನಿಮ್ಮ ಊರಲ್ಲಿ ನೋಡೋದು, ಈಚ್ ಸ್ಟೇಜ್ ಬೇರೆ ಕಡೆ ಹೋದಾಗ ಯು ಲರ್ನ್ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ಹೇಳಬೇಕಂದ್ರೆ ಡಾಕ್ಟರ್ಸ್ ಲೈಫ್ ಅಂದರೆ ಎವ್ರಿ ಡೇ ಯು ಹ್ಯಾವ್ ಟು ಲರ್ನ್. ಈವನ್ ಟುಡೇ ಐ ಕಂಟಿನ್ಯೂ ಟು ಇಂಪ್ರೂವ್ ಮೈ ಪ್ರಾಕ್ಟೀಸ್. ಬೀಯಿಂಗ್ ಆಂಕಾಲಜಿ ಈಸ್ ಒನ್ ಆಫ್ ದ ರ್ಯಾಪಿಡ್ಲಿ ಇವಾಲ್ವಿಂಗ್ ಫೀಲ್ಡ್. ನಾವು ದಿನ ಓದಬೇಕು, ದಿನ ಇದು ಮಾಡಬೇಕು, ಹೊಸ ಟ್ರೀಟ್ಮೆಂಟ್, ಹೊಸ ಇದು. ಸೊ ಲೈಫ್ ಈಸ್ ಅ ಫುಲ್ ಆಫ್ ಎಕ್ಸ್ಪೋಜರ್. ಒನ್ ಆಫ್ ದ ಬೆಸ್ಟ್ ಥಿಂಗ್ ಈಸ್ ಗೋಯಿಂಗ್ ಔಟ್ ಆಫ್ ಯುವರ್ ಇದು ಪ್ಲೇಸ್ ವೇರ್ ಯು ಗ್ರೋನ್, ಈಚ್ ಇನ್ ಅ ಸ್ಟೆಪ್ ವೈಸ್ ಮ್ಯಾನರ್ ಇಟ್ ಹ್ಯಾಪನ್. ಅದು ತುಂಬ ನನಗೆ ಅನುಕೂಲ ಆಯಿತು. ಅದರಿಂದ ವಾಟ್ ಐ ಆಮ್ ಟುಡೇ ಈಸ್ ಬಿಕಾಸ್ ಆಫ್ ಮೈ ಎಕ್ಸ್ಪೋಜರ್ ಟು ಅಕ್ರಾಸ್ ದ ಕಂಟ್ರಿ ಟು ಡಿಫ್ರೆಂಟ್ ವರ್ಲ್ಡ್. ಈಗ ನಿಮ್ಮ ಅಲ್ಲಿ UK ಸಿಸ್ಟಮ್ನಲ್ಲಿ ಈ ಕ್ಯಾನ್ಸರ್ ಬಗ್ಗೆ ನಿಮ್ಮ ವಿಶೇಷ ಪರಿಣತಿ ಇದೆಯಲ್ಲ, ಅದು ಎಜುಕೇಷನ್ ಅದರದ್ದು ಡಿಗ್ರಿಗಳು ಮತ್ತು ನಿಮ್ಮ ಪ್ರಾಕ್ಟೀಸ್ ಅದರದ್ದೆಲ್ಲ ಹೇಗೆ ಒಟ್ಟೊಟ್ಟಿಗೆ ನಡೀತಾ ಇತ್ತಾ, ಅಥವಾ ಫಸ್ಟ್ ಡಿಗ್ರಿಗೆ ಸಪ್ರೇಟ್ ಸ್ಟಡಿ ಮಾಡಬೇಕು ನೀವು, ಆಮೇಲೆ ನೀವು ವೃತ್ತಿ ಮಾಡಿದರೆ ಹೇಗೆ? ಅದು ಎಲ್ಲ ಹ್ಯಾಡ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅಲ್ಲಿಗೆ ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ನೀವು ಪೇಷಂಟ್ ನಮ್ಮ ಮಾತ್ರ ದಿನ ಬೆಳಗ್ಗೆಯಿಂದ ರಾತ್ರಿ ಪೇಷಂಟ್ ನೋಡೋದು ಮಾತ್ರ ಅಲ್ಲ, ಮನೆಗೆ ಬಂದ ಮೇಲೆ ಕೂಡ ಯು ಹ್ಯಾವ್ ಟು ಹ್ಯಾವ್ ಆಡಿಟ್ ಮಾಡಬೇಕು, ಬೇರೆ ಇದು ಅಪ್ಲಿಕೇಶನ್ ಅಂತ ಮಾಡಬೇಕು, ರಿಸರ್ಚ್ ಮಾಡಬೇಕು. ಅದೇ ಥರ ಎಕ್ಸಾಮ್ ಈಸ್ ವೆರಿ ಟಫ್. ಅದಕ್ಕೆ ಕೂತ್ಕೊಂಡು ಓದಿ ಎಕ್ಸಾಮ್ ಮಾಡಬೇಕು. ಎಕ್ಸಾಮ್ ಮಾಡಿದ್ರೆ ನಿಮಗೆ Year 2, Year 3 ಪ್ರೋಗ್ರಾಮ್ ಮುಂದೆ ಬರೋಕ್ಕಾಗಲ್ಲ, ಅಲ್ಲೇ ಕೂತ್ಕೋಬೇಕು. ಸೊ ಯು ಹ್ಯಾವ್ ಟು ಪಾಸ್ ದ ಎಕ್ಸಾಮ್, Part 1, Part 2. ಒನ್ ಆಫ್ ದ FRCR ನಮ್ಮದು ಆಂಕಾಲಜಿಗೆ ಇದು ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್. ಅದು ಪಾಸ್ ಮಾಡಿ
ಆ ಟೈಮಲ್ಲಿ ಪಾಸ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇಯರ್ 4 ಎಜುಕೇಷನ್ ಟಿಕ್ ಮಾಡ್ತೀವಿ. ಎವ್ರಿ 6 months 1 year ನಿಮ್ಮ ಕನ್ಸಲ್ಟೆಂಟ್ ಕೂತ್ಕೊಂಡು ನಿಮಗೆ ಅಪ್ರೈಸಲ್ ಮಾಡಬೇಕು, ಹೇಳಬೇಕು ಇವನು ಚೆನ್ನಾಗಿ ಇದು ಇಷ್ಟು ಕೇಸ್ ನೋಡಿದ್ದಾನೆ, ಈಸ್ ಗುಡ್, ಕಮ್ಯುನಿಕೇಷನ್ ಗುಡ್, ಈಸ್ ಏಬಲ್ ಟು ಸಿ ದ ಪೇಷಂಟ್. ಸೊ ಅದೆಲ್ಲ ಒನ್ ಆಫ್ ದ ಟಫ್. ಸೊ ಅದೆಲ್ಲ ಜೊತೆ ಮಾಡಬೇಕಾಯ್ತು. ಅದೇ ಎಷ್ಟು ವರ್ಷ ನೀವು ಇದ್ರಿ UK-ನಲ್ಲಿ? ಸೊ 1998ರಿಂದ 2012ರವರೆಗೆ ಅಂದ್ರೆ ಒಂದು 14 ವರ್ಷ ಇದ್ದೆ ಅಲ್ಲಿ. 5 ವರ್ಷ ಎಜುಕೇಷನ್ ಮುಗಿಸಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿ ಆಮೇಲೆ ವಾಪಸ್ ಬಂದಿದ್ದು. ನೀವು ಅಲ್ಲಿಗೆ ಹೋದ ತಕ್ಷಣ ಯಾವುದೊಂದು ಪೇಚಿನ ಪ್ರಸಂಗಕ್ಕೆ ಸಿಕ್ಕಾಕೊಂಡಿದ್ದೀರಿ ಅಂತ ಹಿಂದೆ ಒಂದು ಸಾರಿ ಹೇಳಿದ್ರಿ. ಇಲ್ಲಿಂದ ಫಸ್ಟಿಗೆ ನೀವು UK-ಗೆ ಹೋಗುವಾಗ ಅಲ್ಲಿ ಏರ್ಪೋರ್ಟ್ನಲ್ಲಿ ಏನೋ ಸಮಸ್ಯೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಲ್ಲ, ನನ್ನ ಲೈಫಲ್ಲಿ ಆ ಥರ ಸಿಚುವೇಶನ್ ತುಂಬ ಆಗಿತ್ತು. ಬಟ್ ನೀವು ಈ ಒಂದು ಪ್ರಸಂಗ ಹೇಳಬೇಕು ಅಂದರೆ ಅದೇ ಮದುವೆ ಆಗಿ 98ಅಲ್ಲಿ ಜನವರಿ ಎಂಡಿಗೆ ಹೋಗಿದ್ವಿ. ಏರ್ಪೋರ್ಟಲ್ಲಿ ಹೋದ ತಕ್ಷಣ ನಮಗೇನೋ ನಾವು ಅಲ್ಲಿ ಟ್ರಾಲಿ ಇದು ನಮ್ಮ ಸೂಟ್ ಕೇಸಲ್ಲಿ ಹಾಕಿ ಹೊರಗೆ ಬರ್ತಾ ಇದ್ದೀವಿ. ಹುಕ್ಕಿಗೆ ನಮ್ಮದು ಪರ್ಸ್ ನಮ್ಮದು ಇಟ್ಟಿದ್ವಿ. ಅದರಲ್ಲಿ ಪಾಸ್ಪೋರ್ಟು ಮತ್ತು ಪೌಂಡ್ಸ್ ನಮ್ಮದು ಕ್ಯಾಶ್ ಇದ್ದಿದ್ದು. ಅದು ಸ್ವಲ್ಪ ಗಮನ ಸ್ವಲ್ಪ ಆ ಕಡೆ ಬೇರೆ ಕಡೆ ಹೋಯ್ತು. ಒಂದು ವಿದಿನ್ ಅ ಸೆಕೆಂಡ್ ನಾವು ನೋಟಿಸ್ ಮಾಡಿದ್ವಿ, ಅವನು ಬಾಂಗ್ಲಾದೇಶ್ ಈ ಥರ ಯಾವ ನಮ್ಮ ಇಂಡಿಯನ್ ಟೈಪ್ ಪರ್ಸನ್ ಓಡ್ತಿದ್ದಾನೆ ನಮ್ಮ ಇದ್ರಿಂದ ಹತ್ತಿರದಿಂದ. ಏನಂತ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಆ ಹುಕ್ಕಿಗೆ ಹಾಕಿದ್ದ ಪರ್ಸೇ ಹೋಗ್ಬಿಟ್ಟಿದೆ. ಪರ್ಸೇ ಇಲ್ಲ, ಅದರಲ್ಲಿ ಈ ಪಾಸ್ಪೋರ್ಟು ಇದೆಲ್ಲ ಇತ್ತು. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅದು ಪಾಸ್ಪೋರ್ಟ್ ಎಲ್ಲ ಸಿಕ್ತು, ಬಟ್ ದುಡ್ಡು ಎಲ್ಲ ಹೋಗಿಬಿಟ್ಟಿದ್ದ. ದೇವ್ರದಯಿಂದ ಆ ಟೈಮಲ್ಲಿ ಈ ಬ್ಯಾಂಕ್ ಇದಿರಲಿಲ್ಲ, ಬಟ್ ಇದು ವೌಚರ್ ಸಿಸ್ಟಮ್ ಅಂತ ಇತ್ತು. ಒಂದು ಔಟ್ ಆಫ್ 200 pounds ಹೋಗಿದ್ರು, 700-800 pounds ನಾವು ವೌಚರ್ ಥರ ಮಾಡಿಟ್ಟಿದ್ವಿ. ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಹೆಲ್ಪ್ ಟಸ್ ಗೆಟ್. ಆವಾಗ ಹೆಂಗೆ ಹೋಗಿದ್ವಿ, ಇಲ್ಲಿ ಹೋದಾಗ ನಾವು ಹೋಟೆಲು ಬುಕ್ ಮಾಡಿರಲಿಲ್ಲ ಇರೋಕ್ಕೆ. ಸೊ ಯಾಕಂದ್ರೆ ನನಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲಿಲ್ಲ, ಅವಾಗ ದುಡ್ಡು ಇರಲಿಲ್ಲ. ಸೊ ಆಮೇಲೆ ಅದ್ರ ದೇವ್ರದಯಿಂದ ಅಂದರೆ ಟಫ್ ಅಂತ ತುಂಬ ಪ್ರಸಂಗಗಳು ಕಷ್ಟ ಆಗಿದೆ. ಫಸ್ಟ್ 1 year ಆದಮೇಲೆ ನಮಗೆ ಏನಾಗಿದೆ, ನಾನು ಮೆಡಿಸಿನ್ ಮಾಡಿ ಹೋಗಿರೋದು ಅಲ್ಲಿ ಆಕ್ಸಿಡೆಂಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ 6 months ಇನ್ ಅಡ್ವಾನ್ಸ್ ಬುಕ್ ಮಾಡಿ ಈ ಮದುವೆ ಆಗ್ಬಿಟ್ಟು ಹೋಗಿದ್ದು. ಅದರ ದುಷ್ಪರಿಣಾಮ ಏನಾಯ್ತಂದ್ರೆ ಮತ್ತೆ ಮೆಡಿಸಿನ್ ಬರೋದು ಕಷ್ಟ ಆಯ್ತು ನನಗೆ. ಆಕ್ಸಿಡೆಂಟ್ ಎಮರ್ಜೆನ್ಸಿ ಇದು ಸಪ್ರೇಟ್ ಡಿಪಾರ್ಟ್ಮೆಂಟ್. ಸೊ 6 months ಆದಮೇಲೆ ನಮಗೆ ಜಾಬ್ಲೆಸ್ ಆಗ್ಬಿಟ್ಟೆ. 6 months ನನ್ನ ವೈಫು ಜೊತೆಗಿದ್ದಾಳೆ, ದುಡ್ಡು ಇಲ್ಲ. ನೀವು ಎಷ್ಟೇ ತಿಳುವಳಿಕೆ ಇದ್ರು, ಎಷ್ಟೇ ಪ್ಲಾನಿಂಗ್ ಮಾಡಿದ್ರು, ಇವೆಲ್ಲ ಮಧ್ಯೆ ಸವಾಲುಗಳು ಬಂದಾಯ್ತು. ಹೌದು, ತುಂಬಾ ಜೀವನ ಪರ್ಯಂತ ತುಂಬಾ ಸವಾಲುಗಳಾಗಿದೆ ಆ ಥರ ಹೇಳಬೇಕು ಅಂದರೆ. ನೀವು ಸುಮಾರು 15 ವರ್ಷಗಳ ಕಾಲ ಇಂಗ್ಲೆಂಡ್ನಲ್ಲಿ ಇದ್ದೀರಿ, ಉನ್ನತ ವ್ಯಾಸಂಗ ಮತ್ತು ವೃತ್ತಿಯೆಲ್ಲ ಮಾಡಿ. ಆಮೇಲೆ ನಿಮಗೆ ತಾಯ್ನಾಡಿಗೆ ಬಂದು ಇಲ್ಲೇ ಸೇವೆ ಮಾಡಬೇಕನ್ನುವಂಥ ಒಂದು ಯೋಚನೆ ಹೇಗೆ ಬಂತು? ಮತ್ತು ಇಲ್ಲಿ ಬಂದು ಪ್ರಕ್ರಿಯೆ ಅಂತ ದೊಡ್ಡ ಒಂದು ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನೆಲ್ಲ ಕಟ್ಟುವಲ್ಲಿ ನೀವು ಭಾಳ ಶ್ರಮ ವಹಿಸಿದ್ದೀರಿ, ಸಹ ಸಂಸ್ಥಾಪಕರಾಗಿದ್ದೀರಿ. ಅದೊಂದು ಕರಾಡ ಬ್ರಾಹ್ಮಣ ಯುವಕರಿಗೆ ತುಂಬ ಪ್ರೇರಣೆ ನೀಡುವಂಥ ವಿಷಯ. ಈ ಥರ ಒಂದು ಸಂಸ್ಥೆಯನ್ನು ಕಟ್ಟೋದು, ದೊಡ್ಡ ಸಂಸ್ಥೆಯನ್ನು ಸಾಧನೆ ಅಂತ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಹೌದು, ನಾವು ಇಲ್ಲಿಂದ ಭಾರತದಿಂದ ಯಾರ್ಯಾರು ಹೋಗ್ತಾವೆ ಎಲ್ರಿಗೂ ನಮ್ಮ ಒಂದು ಕಾರ್ನರಲ್ಲಿ ಆಸೆ ಇರುತ್ತೆ, ವಾಪಸ್ ದೇಶಕ್ಕೆ ಬಂದು ನಮ್ಮ ಜನರ ಜೊತೆ ವರ್ಕ್ ಮಾಡಬೇಕು, ನಮ್ಮ ಜನರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಅದೇ ಥರ ನನಗೂ ಆಸೆ ಇತ್ತು. ಹೋದಾಗಲೇ ನಾನು ವಾಪಸ್ ಬರೋದು ಅಂತಲೇ ಪ್ಲಾನ್ ಮಾಡಿನೇ ಹೋಗಿರೋದು. ಸೊ 2011ರಲ್ಲಿ ವಾಪಸ್ ಬರೋಕ್ಕೆ ಪ್ಲಾನ್ ಮಾಡಿ. ನನಗೆ 2 ಹೆಣ್ಮಕ್ಳಿದ್ರು. ಅಲ್ಲಿ ನಾವು ಯಾವ ಊರಲ್ಲಿ ಓದ್ತಿದ್ರು ತುಂಬ ಬಿಳಿಯರು ಇರ್ತಿದ್ರು, ಅಲ್ಲಿ ದೇವಸ್ಥಾನಗಳು ಹತ್ತಿರ ಇರಲಿಲ್ಲ. ಸೊ ಅವರ ಎಜುಕೇಷನ್, ಅವರ ಕಲ್ಚರ್ ಕೂಡ ನಮ್ಮ ಇಂಡಿಯಾದಲ್ಲೇ ಅವರು ಸಣ್ಣ ಬಾಲ್ಯದಿಂದ ಓದಿದ್ರೆ ಮಾತ್ರ ಅವರಿಗೆ ನಮ್ಮ ಇಂಡಿಯನ್ ಕಲ್ಚರ್ ಬರುತ್ತೆ ಅಂತ ಅದು ಒಂದು ಕಾರಣ ಇತ್ತು. ಅದರಿಂದ ಟೈಮ್ ಪ್ರೆಷರ್ ಇತ್ತು ನಮಗೆ. ಸೊ ನನ್ನ ದೊಡ್ಡ ಮಗಳು 10 ವರ್ಷ ಕ್ರಾಸ್ ಆದ್ಮೇಲೆ ಬಂದು ಸೆಟ್ಲ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಬೇರೆಯವರಿಂದ ಕೇಳಿಸ್ಕೊಂಡಿತ್ತು. ಅದರಿಂದ ನಾವು ಮಗಳು 10 ವರ್ಷ ಆದ ತಕ್ಷಣ 2011 ಕೊನೆಗೆ 12ರಕ್ಕೆ ನಾನು ವಾಪಸ್ ಬಂದೆ. ಬಂದಾಗ ಫಸ್ಟಿಗೆ ನಾನು ಬಂದು ಸೆಟ್ಲ್ ಆಗಿ ನನ್ನ ಫ್ಯಾಮಿಲಿನ ಆಮೇಲೆ ಕರ್ಕೊಂಬರ್ಬಂತ 1 ವರ್ಷ ಆದಮೇಲೆ ಅವನು ಕರ್ಕೊಂಡು ಬಂದೆ. ಸೊ ಅದು ಒಂಥರ ಚಾಲೆಂಜ್. ನಾವು ವಿದೇಶದಲ್ಲಿ ಓದಿ ವಾಪಸ್ ಬಂದಾಗ ಇಲ್ಲಿಯ ಡಾಕ್ಟ್ರುಗಳಿಗೂ ಸ್ವಲ್ಪ ಅಲ್ಲ ಜಲಸ್ ಅಂತ ಇಲ್ಲ, ಅದು ಸ್ವಲ್ಪ ಇದಿರುತ್ತೆ. ಅವರವರೇ ನೆಟ್ವರ್ಕ್ ಇರ್ತಾರೆ ರೆಫರಲ್ ಕೇಸ್ಗಳಿಗೆ. ನಮಗೆ ಬಂದಾಗ ಯಾರು ಜಾಸ್ತಿ ಇನಿಷಿಯಲಿ ರೆಫರ್ ಮಾಡ್ತಿರ್ಲಿಲ್ಲ ಕೇಸುಗಳು. ಅದು ಬೇರೆ, ನಂದು ರೇಡಿಯೋ ಥೆರಪಿ ಮತ್ತು ಕೀಮೋಥೆರಪಿ ಎರಡೂ ಇತ್ತು. ಇಲ್ಲಿ ಮೆಡಿಕಲ್ ಆಂಕಾಲಜಿ ಸಪ್ರೇಟ್, ರೇಡಿಯೇಷನ್ ಆಂಕಾಲಜಿ ಸಪ್ರೇಟ್. ಅದು ಒಂದು ಚಾಲೆಂಜ್ ಇತ್ತು. ನಮ್ಮ ಬಾಸ್ ಹೆಲ್ತ್ ಕೇರ್ ಗ್ಲೋಬಲ್ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅವರು ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಫಸ್ಟ್ ಟೈಮು ಡಾಕ್ಟ್ರಿಗೆ ಬೋತ್ ಕೀಮೋ ಆ್ಯಂಡ್ ರೇಡಿಯೋ ಥೆರಪಿ 1 doctor ಕ್ಯಾನ್ ಡೂ ಅಂತ ಅವರು ಅಪ್ರೂವಲ್ ಕೊಟ್ಟರು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಆದರೂ ಪ್ರತಿ ದಿನ ಮಾತಾಡಿದಾಗೆಲ್ಲ ಜನ
UK ಹೋದವನು ಯಾಕೆ ವಾಪಸ್ ಬಂದ, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಸಂಶಯ ಜನರು ಯಾವಾಗಲೂ ಕೇಳ್ತಾ ಇದ್ರು. ಏನು ಪ್ರಾಬ್ಲಮ್ ಆಯ್ತಾ ಅಲ್ಲಿ, ಯಾಕೆ ವಾಪಸ್ ಬಂದೆ ಅಂತ. ಯಾರು ಹೇಳ್ತಿದ್ರೆ ನನ್ನ ಇಲ್ಲಿ ಬರಬೇಕು ಅಂತ ನಾನು ಮುಂಚೆಯಿಂದ ನನ್ನ ಆಸೆ ಇತ್ತು ಮಕ್ಕಳಿಗಾಗಿ, ಮತ್ತು ಇಲ್ಲಿ ಸರ್ವ್ ಮಾಡಬೇಕು ಅಂದ್ರೆ ಯಾರು ನಂಬ್ತಾನೆ ಇರಲಿಲ್ಲ. ಆವಾಗಲೂ ಕೂಡ ಇಲ್ಲಿ ಒಂದು ಕ್ರೇಜ್ 2012ರಲ್ಲಿ ಇವಾಗಲೂ ಇದೆ, ಎಲ್ರಿಗೂ ಇಲ್ಲಿ ಸ್ವಲ್ಪ ಇದಾದ್ಮೇಲೆ ಹೋಗ್ಬೇಕು ಅಂತ, ಫಾರಿನ್ ಹೋಗು ಅಲ್ಲಿರ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇನಿಷಿಯಲಿ ಕಷ್ಟ ಆದರೂ ನಾನು ನಮ್ಮ ಸಪೋರ್ಟ್ ಎಲ್ಲ ನನ್ನ ನೇಚರ್ ನೋಡ್ಕೊಂಡು ಎಲ್ಲ ನನಗೆ ಅಡ್ಜಸ್ಟ್ ಆದರು. ನನಗೆ ಐ ವಾಸ್ ರೆಡಿ ಟು ವರ್ಕ್ ಯಾವ ಲೆವೆಲಿಗೆ ಕಷ್ಟ ಬಿದ್ದು ಹಾರ್ಡ್ ವರ್ಕ್ ಮಾಡಿ ನಂದೇ ರೆಫರಲ್ ಬರಬೇಕು ಅಂತ. ಸೊ ನಾನು HCGಯಲ್ಲಿ ತುಂಬ ಪಾಪ್ಯುಲರ್ ಆದೆ. ಆಮೇಲೆ ಅಲ್ಲಿಂದ BGS ಗ್ಲೋಬಲ್ ಅಲ್ಲಿ ಕೆಲಸ ಮಾಡಿದೆ. ನನಗೆ ಒನ್ ಆಫ್ ದ ಥಿಂಗ್ಸ್ ನೋಟಿಸ್ ಮಾಡಿದಾಗ ಅನ್ಸು, ಕೆಲವು ಈ ಪ್ರೈವೇಟ್ ಹಾಸ್ಪಿಟಲ್ ಒನ್ ಆಫ್ ದ ಪ್ರಾಬ್ಲಮ್ ಅಂದರೆ ಒಂದು ಸಣ್ಣ ಪ್ರಾಬ್ಲಮಿಗೆ ಹೋದರೆ ಅವರಿಗೆ ಫುಲ್ ಹೈ ಅಂಡ್ ಸ್ಕ್ಯಾನ್ ಮಾಡೋದು, ಒಂಥರ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಎಲ್ಲ ಬರೇ ಸ್ಕ್ಯಾನ್ ಮಾಡ್ತಾ ಹೋಗುದು. ಪೆಟ್ ಸ್ಕ್ಯಾನ್ ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಪೇಷಂಟ್ ತುಂಬ ಎಕ್ಸ್ಪೆನ್ಸಿವ್ ಡಯಾಗ್ನೋಸಿಸ್, ಅನ್ನೆಸೆಸರಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ ಅಂತ. ನಾನು ನಮ್ಮ ಬಾಸ್ ಜೊತೆ ಕ್ಲೋಸ್ ಇದ್ದರು, ನಾನು ಇಂಡಿಪೆಂಡೆಂಟ್ ಆಗಿ ಗುಡ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸಿನ್ಸಿಯರ್, ಯಾರಿಗೆ ಎಷ್ಟು ಬೇಕೋ ಅಷ್ಟೇ. ಯಾಕಂದರೆ ತುಂಬ ಬಡವರಿಗೆ ತುಂಬ ಸಹಾಯ ಮಾಡಿದ್ದು. ಸೊ ಐ ವಾಸ್ ವೆರಿ ಪಾಪ್ಯುಲರ್. ಸೊ ಅಲ್ಲಿಂದ ಬೇರೆ ಹಾಸ್ಪಿಟಲ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಹೋದೆ. So I continued my practice. Private hospital don't bring revenues much, but they allow me to work because my sincere practice only I used to get lot of patients and treat ವೃತ್ತಿಯಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮಾಡ್ತಿದ್ದೆ. ಬಟ್ ಇವೆಂಚುಲಿ ಟು ಗೆಟ್ ಪ್ರಾಪರ್ ಕಂಟ್ರೋಲ್ ಆಫ್ ಯುವರ್ ಓನ್ ಪ್ರಾಕ್ಟೀಸ್ ಏನಿರುತ್ತೆ, ನಮ್ಮದೇ ಜೊತೆಗೆ ಒಂದು ಹಾಸ್ಪಿಟಲ್ ಓಪನ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಗ್ರೂಪ್ ಸಹ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಸೇರ್ಬಿಟ್ಟು ಪ್ರಕ್ರಿಯೆ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿ ಬಂದ ಮೇಲೆ ಅದ್ರ ಬಗ್ಗೆ ನೀವು ಇನಿಷಿಯೇಟಿವ್ ತಗೊಂಡ್ರಿ? ಹೌದೌದು. ಅವತ್ತು ಅಲ್ಲಿ ಬರೋ ಮುಂಚೆ ಒಂದು ಇದಿದ್ರು ಎಕ್ಸ್ಪೋಜರ್ ಇಲ್ಲದ ಗೊತ್ತಾಗಲ್ಲ. ಸೊ ಇಲ್ಲಿ ಬಂದ ಮೇಲೆ ನೆಟ್ವರ್ಕಿಂಗ್ ಆದ್ಮೇಲೆ ಲೈಕ್ ಮೈಂಡೆಡ್ ಪೀಪಲ್ ಅಂದ್ರೆ ದರ್ ವರ್ 1 or 2 ಮೆಂಬರ್ಸ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಬೇರೆ ಹಾಸ್ಪಿಟಲ್, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅವ್ರ ಜೊತೆ ಸೇರಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದು ಪ್ರಕ್ರಿಯೆ ಹಾಸ್ಪಿಟಲ್ ಅಂತ 8ನೇ ಮೈಲಿ. ಇದು ಯಾವ ವರ್ಷ ಆರಂಭ ಆಯ್ತು? ಇದು ಪ್ಲಾನ್ ಮಾಡಿ ನಾವು ಒಂಥರ ಸಂಸ್ಥೆ ಇದು ಒಂಥರ ಶೇರ್ ಹೋಲ್ಡಿಂಗ್ ಅಂತೆಲ್ಲ ಮಾಡಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ, ಹೌದು, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ 2014ರಲ್ಲಿ. ಅದು 16ರಲ್ಲಿ ನಮಗೆ ಒಂದು ಎಷ್ಟು ಕಡೆ ಹುಡುಕಿದ್ರು ನಾರ್ತ್ ಬ್ಯಾಂಗ್ಳೂರಲ್ಲಿ ಮಾಡಬೇಕು ಅಂದಿತ್ತು. ಯಾವ ಪ್ರಾಪರ್ಟಿಗೂ ಲೀಗಲ್ ಡಾಕ್ಯುಮೆಂಟ್ ಸರಿಯಾಗಿ ಇರ್ತಿರ್ಲಿಲ್ಲ. ತುಂಬ 1-2 ವರ್ಷ ಓಡಾಡಿ ಅಲ್ಲೊಂದು ಈ ಎಂಟಿ ಬಿಲ್ಡಿಂಗ್ ಸಿಕ್ತು ನಮಗೆ ಇದರಲ್ಲಿ ತುಮಕೂರು, ಹೌದು, 8ನೇ ಮೈಲಿಯಲ್ಲಿ ಹೆಸರಘಟ್ಟ ಕ್ರಾಸ್ ಹತ್ರ. ಅದನ್ನು ಚೇಂಜ್ ಮಾಡೋಕ್ಕೆ ಕೋಲ್ಡ್ ಶೆಲ್ ಅಂತ ಹೇಳ್ತೀವಿ, ಅದನ್ನು ಕನ್ವರ್ಟ್ ಇಂಟು ಹಾಸ್ಪಿಟಲ್ ಬಿಲ್ಡಿಂಗ್. ವಿ ಹ್ಯಾಡ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ. ನಮ್ಮ ಹತ್ರ ಒಂದು ಟುಗೆದರ್ ಒಂದು 8 crores ಸೇರಿರೋದು, ಅದರಲ್ಲಿ 6-7 ಕೋಟಿ ಅದಕ್ಕೆ ಹೋಯ್ತು. ಆಮೇಲೆ ಲೋನ್ ತಗೊಂಡಿದ್ದು ಕೂಡ ಟೈಟ್ ಆಗಿಬಿಟ್ಟು ಒಂದು ಹಾಸ್ಪಿಟಲ್ 2019 ಜನವರಿಲಿ ಉದ್ಘಾಟನೆ ಮಾಡಬೇಕಿದ್ರೆ ನಾವು ನಮ್ಮದು ಎಕ್ಸ್ಟ್ರಾ ಪ್ರಾಪರ್ಟಿ ಕೊಟ್ಟು, ಇದು ನಮ್ಮ ಫುಲ್ ಪ್ರಾಪರ್ಟಿಯನ್ನು ಕೊಲಾಟ್ರಲ್ ಕೊಟ್ಟು ಎಕ್ಸ್ಟ್ರಾ ಲೋನ್ ತಗೊಂಡು ತುಂಬ ಕಷ್ಟದಿಂದ ಒಂದೊಂದೇ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಆ ಉದ್ಘಾಟನೆ ಟೈಮಲ್ಲಿ ಬಂದ ಜ್ಞಾಪಕ ಇದೆ ನನಗೆ. ಆಮೇಲೆ ಈ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟಿ, ಎಷ್ಟು ಬೆಡ್ ಇದೆ, ಎಷ್ಟು ವೈದ್ಯರು, ಎಷ್ಟು ಸಿಬ್ಬಂದಿ ಎಲ್ಲ ಕೆಲಸ ಮಾಡ್ತಾರೆ ಇವಾಗ? ಈಗ ನಾನು ಹೇಳ್ದಂಗೆ ಆಂಕಾಲಜಿ ಆವಾಗ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ರೇಡಿಯೋ ಥೆರಪಿ ಬೇಕಿತ್ತು. ಬಟ್ ಕೀಮೋಥೆರಪಿ ಎಲ್ಲ ಮಾಡ್ತಿದ್ವಿ. ಸೊ ಒಂದೊಂದಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಮಾಡಿ ಈಗ ಆಲ್ಮೋಸ್ಟ್ ಫುಲ್ ಫ್ಲೆಜ್ಡ್ ಇದಾಗಿದೆ. ಈಗ ರೇಡಿಯೋ ಥೆರಪಿ ಮೆಷಿನ್ ನೆಕ್ಸ್ಟ್ ವೀಕ್ ಬರ್ತಾ ಇದೆ. ನೆಕ್ಸ್ಟ್ ಇನ್ನು ಮಾರ್ಚಲ್ಲಿ ಫುಲ್ ಆಂಕಾಲಜಿ ಸೆಟಪ್ ಕೂಡ ಸ್ಟಾರ್ಟ್ ಆಗ್ತಿದೆ. ಇವಾಗ ನಮಗೆ ಟೋಟಲ್ 100 ಆಪರೇಷನ್ ಬೆಡ್ ಇದ್ರು ಆಲ್ಮೋಸ್ಟ್ 80-85 ಅಂದರೆ ಬೆಡ್ ಆಕ್ಯುಪೆನ್ಸಿ 80% ಇದೆ. 80 ಪೇಷಂಟ್ ಅವರೇಜ್ ಇರ್ತಾರೆ. ಸೊ ದಿನಕ್ಕೆ ಒಂದು 25 ನ್ಯೂ ಅಡ್ಮಿಷನ್ ಆಗುತ್ತೆ. ಇನ್ನೊಂದು 300 ನ್ಯೂ ಪೇಷಂಟ್ ಮತ್ತು ಫಾಲೋ ಅಪ್ ಔಟ್ ಪೇಷಂಟ್ ಕ್ಲಿನಿಕ್ಗೆ ಬರ್ತಾರೆ. ಸೊ ಓವರ್ ಆಲ್ ಹೇಳಬೇಕು ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ಕಾರ್ಡಿಯಾಲಜಿ, ಕಾರ್ಡಿಯಾಕ್ ಸರ್ಜರಿ, ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ಗೈನೆಕಾಲಜಿ, ಜನರಲ್ ಮೆಡಿಸಿನ್, ಸರ್ಜರಿ, ಈ ಕೀಮೋಥೆರಪಿಗೆ, ಸರ್ಜಿಕಲ್ ಆಂಕಾಲಜಿ, ಆಲ್ಮೋಸ್ಟ್ ಎಲ್ಲ ಸರ್ಜಿಕಲ್ ಆಂಕಾಲಜಿನೂ ಇದೆ. ಈಗ ನಮಗೆ ರೋಬೋಟಿಕ್ ಇದು ಆಪರೇಷನ್ ಮಾಡೋ ಥರ ಇದು ಇದೆ, ರೋಬೋಟಿಕ್ ಮೆಷಿನ್ ಇದೆ, MRI ಇದೆ, CT ಸ್ಕ್ಯಾನ್ ಇದೆ, ಫುಲ್ ಎಲ್ಲ ಫೆಸಿಲಿಟಿ ಇದೆ. ಇವಾಗ ಇನಿಷಿಯಲಿ ಕಷ್ಟ ಆದರೂ ನಿಧಾನಕ್ಕೆ ಇಂಪ್ರೂವ್ ಆಗಿ ಈಗ ನಮ್ಮದು ಸಕ್ಸಸ್ ಆಗಿ ನಡೀತಾ ಇದೆ. ಇನ್ನು ನಮ್ಮದು ಡ್ರೀಮ್ ಏನಂದರೆ ಇನ್ನೂ ಎಕ್ಸ್ಪಾಂಡ್ ಮಾಡಿ ಇನ್ನು ಸಪ್ರೇಟ್. ಈಗ ನಮ್ಮದು ಗೂಗಲ್ ರಿವ್ಯೂ ನೋಡಿದರೆ 4.7 out of 5. ಹೌದು, ಆಲ್ಮೋಸ್ಟ್ 9,000 ರಿವ್ಯೂಸ್ ಇದೆ. ಸೊ ನಿಧಾನಕ್ಕೆ ನಾವು ಫಸ್ಟಿಗೆ IT ಸಿಸ್ಟಮ್ ಇರಲಿಲ್ಲ. ಸೊ ವಿ ಲರ್ನ್ಟ್ ಎ ಲಾಟ್ ಹೌ ಟು ಸೆಟ್ ಅಪ್, ಹೌ ಟು ಗೆಟ್ ಗುಡ್ ಇದು
ನೀವು ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಬಟ್ ಅದು ಗೂಗಲ್ ರಿವ್ಯೂ ಇಲ್ಲ ಅಂದ್ರೆ ಯಾರು ಬರೋದಿಲ್ಲ. ಈಗ ಮಾಡರ್ನ್ ಬೇಕಾದ ಡಿಜಿಟಲ್ ವರ್ಲ್ಡ್ ಅಲ್ಲಿ ಅದೆಲ್ಲ ಮಾಡಬೇಕಾಗಿತ್ತು. ಈಗ ನಾವು ನಮ್ಗೆ ಆವಾಗ CFO ಇರಲಿಲ್ಲ, ನಾವೇ ಎಲ್ಲಾನು ನಮ್ಮೊಳಗಡೆನೆ ಮಾಡ್ತಿದ್ವಿ. ಈಗ CFO CEO ಅಂದ್ರೆ ಸ್ಟ್ರಕ್ಚರ್ ಮಾಡಿದ್ದು 95% ಆಫ್ ದ ಇನ್ವೆಸ್ಟರ್ಸ್ ಎಲ್ಲ ಲೈಕ್ ಮೈಂಡೆಡ್ ಡಾಕ್ಟರ್ಸ್. ಸೊ ವಿ ಆರ್ ನಾಟ್ ಅಂಡರ್ ಎನಿ ಕಮರ್ಷಿಯಲ್ ಪ್ರೆಷರ್. ಇಷ್ಟು ರೆವೆನ್ಯೂ ಮಾಡಬೇಕು, ನೀವು ನೋಡ್ಬೇಕಿದ್ರೆ ಫೋರ್ಟಿಸ್ ಇರ್ಬೋದು, ಮಣಿಪಾಲ್ ಇರ್ಬೋದು, ಅವರಿಗೆ ರೆವೆನ್ಯೂ ಟಾರ್ಗೆಟ್ ಇರುತ್ತೆ. ಆ ಥರ ನಮ್ದು ಏನಿಲ್ಲ. ಸೊ ಸಿನ್ಸಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಯಾರಿಗೆ ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ವಿ. ತುಂಬ ಹಾಸ್ಪಿಟಲ್ ಪಾಪ್ಯುಲರ್ ಇದೆ, ಗುಡ್ ರಿವ್ಯೂಸ್ ಇದೆ. ಈಗ ಕ್ಯಾನ್ಸರ್ ಚಿಕಿತ್ಸೆಯಲ್ಲೇ ನೀವು UK ಇಂದ ಮಾಡಿ ಇಲ್ಲಿಗೆ ಬಂದು ಸುಮಾರು 10-15 ವರ್ಷ ಆಯ್ತು ನೀವು ಕಲಿತಾ ಇರುವಾಗ. ಮತ್ತೆ ಇವಾಗ ಅದರಲ್ಲಿ ಒಂದು 15-20 ವರ್ಷಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಬಗ್ಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಏನೆಲ್ಲ ಮೆಡಿಸಿನ್ನಲ್ಲಿ ಇಂಪ್ರೂವ್ ಆಗಿದೆ ಅಂತ ಸ್ವಲ್ಪ ತಿಳಿಸಿ. ಕ್ಯಾನ್ಸರಲ್ಲಿ 3 ಸರ್ಜರಿ, ಕ್ಯಾನ್ಸರ್ ಸರ್ಜರಿ, ಕೀಮೋಥೆರಪಿ ಅಂದರೆ ಸಿಸ್ಟಮಿಕ್ ಟ್ರೀಟ್ಮೆಂಟ್, ಸ್ಯಾಕ್ಟ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಮುಂಚೆಲ್ಲ ಕೀಮೋಥೆರಪಿ ಅಂತ ಹೇಳ್ತಿದ್ವಿ. ಸಿಸ್ಟಮಿಕ್ ಆಂಟಿ ಕ್ಯಾನ್ಸರ್ ಥೆರಪಿ SACT ಅಂತ ಹೇಳ್ತಾರೆ ಇವಾಗ. ಯಾಕಂದರೆ ಸಿಸ್ಟಮಿಕ್ ಟ್ರೀಟ್ಮೆಂಟಲ್ಲಿ ಕೀಮೋಥೆರಪಿ ಮಾತ್ರ ಅಲ್ಲ, ಇವಾಗ ಬೇರೆ ಬೇರೆ ಬಂದಿದೆ. ಈಗ ಇಮ್ಯುನೋಥೆರಪಿ ಬಂದಿದೆ, ಬಯಾಲಜಿಕಲ್ ಥೆರಪಿ ಬಂದಿದೆ, ಟಾರ್ಗೆಟೆಡ್ ಥೆರಪಿ ಅಂತ ಬಂದಿದೆ. ಸೊ ಅದೆಲ್ಲ ಸೇರಿ ಸಿಸ್ಟಮಿಕ್ ಥೆರಪಿ ಅಂತ ಬರುತ್ತೆ. ರೇಡಿಯೋಥೆರಪಿ, ಈಗ ರೇಡಿಯೋಥೆರಪಿ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. 2000 ಮುಂಚೆಲ್ಲ ಬರೀ ಎಕ್ಸ್ರೇ ಟೈಪ್ ಆಫ್ ಸಿಂಪಲ್ ಕ್ಲೀನ್ ಈ ರೇಡಿಯೋಥೆರಪಿ ಕೊಡಬೇಕಾದ್ರೆ ಪೆನ್ನಲ್ಲಿ ಬರೆದು ಮಾರ್ಕ್ ಮಾಡಿ ಟ್ಯಾಟೂಸ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ಇವಾಗ ಹಂಗಲ್ಲ. ಮುಂಚೆ ಆದರೆ ಒಂದು ಫ್ರಂಟಿಂದ ಅಥವಾ ಸೈಡಿಂದ ಮಾತ್ರ ಟ್ರೀಟ್ಮೆಂಟ್. ಇವಾಗ ಬೀಮನ್ನು ಶೇಪ್ ಮಾಡೋಕ್ಕೆ ಈಗ ಈ ಥರ ರೌಂಡ್ ಟ್ಯೂಮರ್ ಇದ್ರೆ ಅದು ರೇಡಿಯೋಥೆರಪಿ ಮೈನ್ ಫೋಕಸ್ ಡೋಸು ತುಂಬ ಟೈಟ್ ಆಗಿ ಹತ್ರನೇ ಇರಬೇಕು. ತುಂಬ ದೂರ ಇದ್ರೆ ರೇಡಿಯೋ ಅನ್ನೆಸರಿ ಸೈಡ್ ಇಫೆಕ್ಟ್ಸ್. ಅದಕ್ಕೆ IMRT, ಇಮೇಜ್ ಗೈಡೆಡ್ ರೇಡಿಯೋಥೆರಪಿ, ಇಮೇಜ್ ಫೋಕಸ್ ಟ್ರೀಟ್ಮೆಂಟ್, ಆ ಟೆಕ್ನಾಲಜಿ ತುಂಬ ಇಂಪ್ರೂವ್. IMRT, IGRT, ಈಗ ಸೈಬರ್ ನೈಫ್ ರೇಡಿಯೋಥೆರಪಿ. ಸೊ ಟೆಕ್ನಾಲಜಿ ಅದು ಲಾಸ್ಟ್ 10 years ಅಲ್ಲಿ ಎಲ್ಲ ಇಂಪ್ರೂವ್ ಆಗಿದೆ. ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಟ್ರೀಟ್ಮೆಂಟ್, ಫುಲ್ ಇಂಜೆಕ್ಷನ್, ರೇಡಿಯೋ ಆಕ್ಟಿವ್ ಇಂಜೆಕ್ಷನ್ ಕೊಟ್ಟು ಅದು ಇಂಪ್ರೂವ್ ಆಗಿದೆ. ಬಟ್ ಇತ್ತೀಚಿನ ಇದರಲ್ಲಿ ಸಿಸ್ಟಮಿಕ್ ಟ್ರೀಟ್ಮೆಂಟಲ್ಲಿ ಮೈನ್ ಫೋಕಸ್ ಅಂದರೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಈಗ ನೀವು ಸ್ಪೆಷಲ್ ಆಗಿ ಬ್ಲಡ್ ಟೆಸ್ಟ್ ಮಾಡಿ ಟಾರ್ಗೆಟೆಡ್ ಥೆರಪಿ ಅಂತ ಮಾಡ್ತಾರೆ. ನಿಮ್ಮ ಜೆನೆಟಿಕ್ ಮ್ಯೂಟೇಷನ್ ಎಲ್ಲ ಟೆಸ್ಟ್ ಮಾಡಿ ನಿಮ್ಮ ಕ್ಯಾನ್ಸರಿಗೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ. ಇನ್ನು AI ಇರೋದಲ್ಲಿ ಇವಾಗ ಇನ್ ಫ್ಯೂಚರಿಗೆ ಮಿಲಿಯನ್ಸ್ ಆಫ್ ಟಾರ್ಗೆಟ್ ಟೆಸ್ಟ್ ಮಾಡಿ ಅದರಿಂದ 2-3 ಟಾರ್ಗೆಟ್ ಹಿಟ್ ಆದರೂ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ಈ ಬೆನಿಫಿಟ್ ಜಾಸ್ತಿ ಇರುತ್ತೆ. ಆಮೇಲೆ ಇಟ್ಸ್ ಅ ಫೋಕಸ್ಡ್ ಟ್ರೀಟ್ಮೆಂಟ್, ಔಟ್ಕಮ್ಸ್ ಆರ್ ಮಚ್ ಬೆಟರ್. ಸೊ ಬಟ್ ಅಬ್ವಿಯಸ್ಲಿ ಒನ್ ಆಫ್ ದ ಪ್ರಾಬ್ಲಮ್ ಅಂದರೆ ಎಕ್ಸ್ಪೆನ್ಸಸ್. ಈ ಇಮ್ಯುನೋಥೆರಪಿ ಎನಿ ನ್ಯೂ ಡ್ರಗ್ ಇನ್ವೆನ್ಷನ್ ಏನಾಗುತ್ತೆ, ಫಸ್ಟ್ ತುಂಬ ಎಕ್ಸ್ಪೆನ್ಸಿವ್. ಯಾಕಂದರೆ ಮೋಸ್ಟ್ ಆಫ್ ದ ಡ್ರಗ್ಸ್ ಆರ್ ಮೇಡ್ ಬೈ ಫಾರಿನ್ ಕಂಪ್ನೀಸ್. ಫೈಸರ್ ಇರ್ಬೋದು, ಮರ್ಕ್ ಇರ್ಬೋದು. ಅವರು ಇಂಡಿಯಾಗೆ ಬಂದಾಗ ಸ್ವಲ್ಪ ದುಡ್ಡು ಕಮ್ಮಿ ಮಾಡಿದ್ರು. ಕಾಮನ್ ಮ್ಯಾನಿಗೆ ಫಾರ್ ಎಕ್ಸಾಂಪಲ್ ಕೀಮೋಥೆರಪಿ ಬಂದಾಗ ಒಂದೊಂದು ಸೈಕಲ್ಗೆ 2 to 3 lakhs, ಇಯರ್ಗೆ 20-30 lakhs ಆಗುತ್ತೆ. ಆಫ್ಟರ್ 5 years ಪೇಟೆಂಟ್ಸ್ ಹೋದ್ಮೇಲೆ ನಮ್ಮ ಕಂಪನಿ, ನಮ್ಮ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ತುಂಬ ಇದೆ. ದೇ ಆರ್ ಗುಡ್ ಅಟ್ ಡುಪ್ಲಿಕೇಶನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಟ್ ಚೀಪರ್ ಲೆವೆಲ್. ಬಟ್ ಅದಕ್ಕೆ ಪರ್ಮಿಷನ್ ಸಿಗಬೇಕಿದ್ರೆ ಪೇಟೆನ್ಸಿ ಹೋಗ್ಬೇಕಾಗುತ್ತೆ. ಅದಕ್ಕೆ 5 ವರ್ಷ ಆಗುತ್ತೆ. ಸೊ ನೀವು ಹೇಳ್ದಂಗೆ ಅದೇ ಇಂಡಿಯಾದಲ್ಲೂ ಕೂಡ ಎಲ್ಲ ಕಂಪನಿಗಳು ಎಲ್ಲ ಕೀಮೋಥೆರಪಿ ಈಗ UK US ಅಲ್ಲಿ ಇವತ್ತು ಅಪ್ರೂವ್ ಆದರೆ ಇಂಡಿಯಾದಲ್ಲಿ 2 years ಡೌನ್ ದ ಲೈನ್ ಅಪ್ರೂವ್ ಆಗ್ತಿದೆ. ಅದು ಟೈಮ್ ಸ್ಕೇಲು ಕಮ್ಮಿ ಆಗಿಬಿಟ್ಟಿದೆ. ರಿಚ್ ಪೀಪಲ್ ಕ್ಯಾನ್ ಅಫೋರ್ಡ್ ಎನಿಥಿಂಗ್, ಬಟ್ ಅವರೇಜ್ ಪುವರ್ ಪೀಪಲ್ ಐದರ್ ದೇ ಹ್ಯಾವ್ ಟು ಹ್ಯಾವ್ ಇನ್ಶೂರೆನ್ಸ್ ಆರ್ ಗೌರ್ಮೆಂಟ್ ಸ್ಕೀಮ್ಸ್. ಈಗ ಫಾರ್ ಎಕ್ಸಾಂಪಲ್ 5 lakhs ಅವರು ಕೊಡ್ತಾರೆ, ಬಟ್ ದಿಸ್ ಕಾಸ್ಟ್ಲಿ ಡ್ರಗ್ ಸಪೋರ್ಟ್ ಮಾಡಲ್ಲ. ಇವಾಗ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈಗ ಪ್ರಿವೆನ್ಷನ್ ಅಂತ ಹೇಳುವಂಥದ್ದಕ್ಕೆ ಈ ಲಸಿಕೆ ಟೈಪ್ ಏನಾದರೂ ಮೊದಲೇ ಕೊಟ್ಕೊಂಡು ಕ್ಯಾನ್ಸರ್ ಬರೋದಾಗೆ ಆ ಥರನೂ ಇದೆಯಾ? ಮತ್ತು ಐಡೆಂಟಿಫಿಕೇಷನ್ ಅರ್ಲಿ ಆದರೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ ಅಂತಾರೆ. ಈ ಅರ್ಲಿ ಐಡೆಂಟಿಫಿಕೇಷನ್ ಬಗ್ಗೆನೂ ಇದೆಯಾ ಇವಾಗ? ಹೌದು. ಈ ಕ್ಯಾನ್ಸರ್ ವ್ಯಾಕ್ಸಿನ್ ಈಗ ಸರ್ವೈಕಲ್ ಕ್ಯಾನ್ಸರ್ ಅಂತ ಅದಕ್ಕೆ ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ. ಬೇರೆ ಬೇರೆ ಇದಕ್ಕೆಲ್ಲ ವ್ಯಾಕ್ಸಿನ್ ಟ್ರೈ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅಂದರೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಬರ್ಬೋದು. ಇಮ್ಯುನೋಥೆರಪಿ ಜೊತೆ ವ್ಯಾಕ್ಸಿನ್ ಹಾಕಿ ನೋಡೋದು, ಕಾಂಬಿನೇಷನ್ ಇಮ್ಯುನೋಥೆರಪಿ, ಕಾಂಬಿನೇಷನ್ ಕೀಮೋ ಇಮ್ಯುನೋಥೆರಪಿ, ಟಾರ್ಗೆಟ್ ಥೆರಪಿ ಎಲ್ಲ ನೋಡ್ತಿದ್ದಾರೆ. ಸೊ ಅದೆಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ನಡೀತಾ ಇದೆ. ಈ ಆರೋಗ್ಯ ವಿಮೆ ಅಂತ ಹೇಳುವಂಥದ್ದು ಈ ಜನರಲ್ಲಿ ಅವೇರ್ನೆಸ್ ಇದೆಯಾ? ಅದರದ್ದು ಏನು ಪ್ರಯೋಜನ ಜನರಿಗೆ? ಆರೋಗ್ಯ ವಿಮೆ, ನೀವು ಈ ಒಂದು ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ಕೇಳಿದ್ರಿ. ಈಗ ಅರ್ಲಿ ಡಿಟೆಕ್ಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈಗ ಫಾರಿನ್ ಕಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ 70% ಆಫ್ ದ ಪೇಷಂಟ್ ಕ್ಯಾನ್ ಬಿ ಕ್ಯೂರ್ಡ್. ವೆರಾಸ್ ಇನ್ ಇಂಡಿಯಾ ಐ ಥಿಂಕ್ ಇಟ್ಸ್ ಓನ್ಲಿ 30 or 40%. ಯಾಕಂದ್ರೆ ಇಲ್ಲಿ ಬರುವಾಗಲೇ ಕ್ಯಾನ್ಸರ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಈಗ ಪ್ರಿವೆನ್ಷನ್ಗೆ ಅರ್ಲಿ ಡಿಟೆಕ್ಷನ್, ಬ್ರೆಸ್ಟಿಗೆ ಮೆಮೊಗ್ರಾಫಿ ಇರುತ್ತೆ, ಲಂಗ್ಸಿಗೆ ಲೋ ಡೋಸ್ CT ಸ್ಕ್ಯಾನ್ ಅಂತ ಮಾಡ್ತಾರೆ, ಕೋಲಾನ್ ಕ್ಯಾನ್ಸರ್ಗೆ ಕೊಲೊನೋಸ್ಕೋಪಿ,
ಇದು ಸ್ಟೊಮಕ್ ಕ್ಯಾನ್ಸರಿಗೆ ಅಪರ್ ಜಿ ಎಂಡೋಸ್ಕೋಪಿ ಕ್ಯಾಮರಾ ಹಾಕಿ ಟೆಸ್ಟ್ ಮಾಡೋದು ಅದೆಲ್ಲ ಬಂದಿದೆ. ಬಟ್ ಅದು ಈ ರೆಗ್ಯುಲರ್ ಸ್ಕ್ರೀನಿಂಗ್ ಟೆಸ್ಟ್ ನಮ್ಮ ಪ್ರಕ್ರಿಯೆದಲ್ಲೂ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇಟ್ಟಿದ್ದೀವಿ. ಬಟ್ ಜನ ಚೆಕಪ್ ಅಂತೆಲ್ಲ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಬ್ಲಡ್ ಟೆಸ್ಟ್ 2-3 ವರ್ಷಕ್ಕೆ ಅದರ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ. ಅದರಲ್ಲಿ ಬೇಸಿಕ್ ನೆಸೆಸರಿ ಅಲ್ಟ್ರಾಸೌಂಡ್, CT ಸ್ಕ್ಯಾನ್ ಇರ್ಬೋದು, ಬ್ಲಡ್ ಟೆಸ್ಟ್, ಪ್ರೋಸ್ಟೇಟ್ ಕ್ಯಾನ್ಸರ್ PSA, ಫಾರ್ ಎಕ್ಸಾಂಪಲ್ ಓವೇರಿಯನ್ ಕ್ಯಾನ್ಸರ್ಗೆ CA-125 ಟ್ಯೂಮರ್ ಮಾರ್ಕರ್ ಅಂತ ಇದೆ. ಅದೆಲ್ಲ ಪ್ಯಾಕೇಜ್ ಅಲ್ಲಿ ಮಾಡಿ ಕಮ್ಮಿ ಪ್ರೈಸಿಂಗ್ ಮಾಡ್ತಾರೆ. ಅದೆಲ್ಲ ಅದು ಸಿನ್ಸಿಯರ್ ಆಗಿ ಬಂದು ಮಾಡಿಸ್ಕೋಬೇಕು. ನಮ್ಮ ಜನ ಏನಂದ್ರೆ ಹೆದರ್ತಾರೆ. ಈವನ್ ಏನೋ ಸಣ್ಣ ಗೆಡ್ಡೆ ದರ ಕಾಣಿಸ್ಕೊಂಡ್ರೆ ಸುಮ್ಮನೆ ಹೈಡ್ ಮಾಡಿಕೊಂಡು ಸುಮ್ಮನೆ ಕೂತಿರೋದು. ಎಲ್ಲ ಸ್ಪ್ರೆಡ್ ಆದ್ಮೇಲೆ ನನಗೇನಾಗಿಲ್ಲ ಅನ್ನುವಂಥದ್ದೇ ನನಗೇನಾಗಿಲ್ಲ, ಅದು ಏನು ಇರೋದಿಲ್ಲ, ಅಥವಾ ಇದ್ರೂ ಭಯದಿಂದ ಒಳಗಡೆ ಹೇಳದೇ ಇರ್ತಾರೆ. ಅದು ಒಂದ್ಸರ್ತಿ ಸ್ಪ್ರೆಡ್ ಆದ್ಮೇಲೆ ಕ್ಯಾನ್ಸರ್ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಅರ್ಲಿ ಡಿಟೆಕ್ಷನ್ ಇಸ್ ಇಂಪಾರ್ಟೆಂಟ್. ಇನ್ನೊಂದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದು ಬರುವಾಗ ನೀವು ಆವಾಗಲೂ ಒಂದ್ಸರಿ ಹೇಳಿದ್ರಿ, ಫ್ಯಾಮಿಲಿಗೆ ಅಥವಾ ರೋಗಿಗೆ ಅದ್ರ ಬಗ್ಗೆ ಹೇಳೋದೇ ಒಂಥರ ತುಂಬ ನಾಜೂಕಿನ ಕೆಲಸ. ಆಮೇಲೆ ಈ ಮನೋಸ್ಥೈರ್ಯ ಅಂತ ಹೇಳಿ, ಅಂದರೆ ಒಂದು ಕಂಟ್ರೋಲ್ ಅಥವಾ ಮನೋಸ್ಥೈರ್ಯ ಮೇನ್ಲಿ ಹೇಳ್ತಾರಲ್ಲ, ಅದು ಈ ರೋಗ ಗುಣ ಆಗೋದ್ರಲ್ಲಿ ಸಹಾಯ ಮಾಡ್ತದೆ ಹೇಗೆ? ಹೌದು, ಅದು ನೀವು ಅದು ಬರೀ ಗುಡ್ ಕ್ವಶನ್ ಕೇಳಿದ್ರ. ಈ ಕ್ಯಾನ್ಸರ್ ಪ್ಲಸ್ ಇದು ಅದರ್ ಯುವರ್ ಪಾಸಿಟಿವಿಟಿ ಆಟಿಟ್ಯೂಡ್, ಅದು ತುಂಬ ಪೇಪರ್ಸ್ ಇದೆ, ತುಂಬ ಎವಿಡೆನ್ಸ್ ಇದೆ. ಈಗ ನಮಗೆ ಪಾಸಿಟಿವ್ ಮೈಂಡ್ ಸೆಟ್ ಎಂಬುದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಫಾರ್ ಕ್ಯಾನ್ಸರ್, ಎನಿ ಟ್ರೀಟ್ಮೆಂಟಿಗೆ ತುಂಬ ಟ್ರಯಲ್ಸ್ ಮಾಡಿದ್ದಾರೆ. ಸಮ್ಟೈಮ್ಸ್ ಸಿಂಪಲ್ ನಾಟ್ ಜಸ್ಟ್ ಫಾರ್ ಕ್ಯಾನ್ಸರ್, ಯಾವುದೇ ಕಾಯಿಲೆಗಿರ್ಬೋದು ಪ್ಲೆಸಿಬೋ ಅಂತ ಕೊಡ್ತಾರೆ. ನಿಮ್ಮ ಮನಸ್ಥಿತಿಗೆ ಚೆನ್ನಾಗಿದ್ರೆ, ಡಾಕ್ಟ್ರು ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರೆ ಪ್ಲೆಸಿಬೋ ಏನೂ ಇಲ್ಲ ಅದರಲ್ಲಿ ಅಂತ ಮೆಡಿಸಿನ್ ಕೊಟ್ಟರು ಟ್ರೀಟ್ಮೆಂಟ್ ಗುಣ ಆಗುತ್ತೆ. ಸೊ ಕ್ಯಾನ್ಸರ್ ಕಾಯಿಲೆ ಅದು ಪಾಸಿಟಿವಿಟಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈಗ ಯಾರಿಗಾದ್ರೂ ಸ್ಟ್ರೆಸ್ ಇದ್ರೆ, ಒಳಗಡೆ ಸ್ಟ್ರೆಸ್ ಇದ್ರೆ ನಿಮ್ದು ಸ್ಟೆರಾಯ್ಡ್ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಸೊ ಹೇಳಬೇಕು ಅಂದರೆ ಲಾಟ್ ಆಫ್ ಕ್ಯಾನ್ಸರ್ಗೆ ನಮ್ಮರ್ ಓನ್ ಇಮ್ಯುನಿಟಿ ಹೆಲ್ಪ್ ಟು ಕಿಲ್ ದ ಕ್ಯಾನ್ಸರ್. ಸೊ ಯಾರು ಆರೋಗ್ಯವಾಗಿರ್ತಾರೆ, ಆರೋಗ್ಯಕರ ಹ್ಯಾಬಿಟ್ಗಳಿರುತ್ತೆ, ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಎಕ್ಸಸೈಸ್, ಗುಡ್ ಫುಡ್, ಫ್ರೂಟ್ಸ್ ಜಾಸ್ತಿ ತಿನ್ನೋದು, ಆಂಟಿ ಆಕ್ಸಿಡೆಂಟ್ ಇರುತ್ತೆ, ದುಶ್ಚಟ ಇಲ್ಲದೆ ಇರೋದು, ಅಂಥವರಿಗೆ ಕ್ಯಾನ್ಸರ್ ಉತ್ಪಾದನೆ ಆಗೋದಿಲ್ಲ ಅಂತಿಲ್ಲ. ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅಂದ್ರೆ ಮ್ಯೂಟೇಷನ್, ಜೆನೆಟಿಕ್ ಕೋಡಿಂಗ್ ಅಬ್ನಾರ್ಮಲಿಟಿ ಬಂದ್ರೆ ಸೆಲ್ಸ್ಗೆ ಕಂಟ್ರೋಲ್ ತಪ್ಪಿಬಿಟ್ರೆ ಸೆಲ್ಸ್ ಗ್ರೋತ್ ಆಗಿ ಕ್ಯಾನ್ಸರ್ ಆಗೋದು. ಸೊ ಈ ಇಮ್ಯುನಿಟಿ ಕಾನ್ಸ್ಟೆಂಟ್ ಆಗಿ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಇಮ್ಯುನಿಟಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅರ್ಧ ಕ್ಯಾನ್ಸರ್ ಹೋಗಿರುತ್ತೆ. ಅದು ಈ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಸಕ್ಸಸ್ಸು ಆಗುತ್ತೆ. ನಿಮ್ಮ ಟ್ರೀಟ್ಮೆಂಟ್ ಟಾಲರೆನ್ಸ್ ತಡ್ಕೊಳ್ತೀರಾ ಅದು. ಸೊ ಪಾಸಿಟಿವಿಟೀಸ್ ಮ್ಯಾಟರ್ಸ್ ಮೋಸ್ಟ್. ಈಗ ಈ ಕರಾಡ ವಿಶ್ವ ಅಂತ ಒಂದು ಡಿಜಿಟಲ್ ಆ್ಯಪ್ ಮೂಲಕ ಎಲ್ಲ ಕರಾಡ ಬ್ರಾಹ್ಮಣರನ್ನು ವರ್ಲ್ಡ್ ವೈಡ್ ಎಲ್ಲಿದ್ದರೂ ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಇರಲಿ ಅಂತೇಳಿ ಆ್ಯಪ್ ಮಾಡಿದ್ದೀವಿ. ಇದರಿಂದ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಜಾಸ್ತಿ ಆಗಲಿಕ್ಕೆ, ಆಮೇಲೆ ಈ ಪ್ರೋತ್ಸಾಹ ಮಾಡಲಿಕ್ಕೆ ಜನರಿಗೆಲ್ಲ ಯಾವ ಥರ ಉಪಯೋಗ ಆಗ್ಬೋದು ಅಂತ ನಿಮ್ಗೆ ಅನ್ನಿಸ್ತದೆ? ಅದೇ ನೀವು ಈ ಕರಾಡ ಆ್ಯಪು, ಹಳೆ ಆ್ಯಪು ಮಾಡಿದಾಗಲೂ ನಾನು ಅಟೆಂಡ್ ಆಗಿದ್ದೇನೆ, ಹೊಸ ಆ್ಯಪು ಉದ್ಘಾಟನೆ ಮಾಡಿದಾಗಲೂ ಅಟೆಂಡ್ ಆಗಿದೆ. ಇದು ಅಂತ ಒಳ್ಳೆಯ ವಿಷಯ. ಡೆಫಿನೆಟ್ಲಿ ನನ್ನ ಪ್ರಕಾರ ಇದು ಜನರಿಗೆ, ನಮ್ಮ ಕರಾಡ ಸಮಾಜಕ್ಕೆ ಹೆಲ್ಪ್ ಆಗಬೇಕು. ನೀವು ಹೇಳ್ದಂಗೆ ಇದು ಫಸ್ಟ್ ಆಫ್ ಆಲ್ ನಾನು ಏನು ತಿಳ್ಕೊಂಡೆ, ಸಮಾಜದ ಬಂಧುಗಳು ಒಗ್ಗೂಟಿಗೆ ನಮ್ಮ ಎಲ್ಲ ಎಷ್ಟೆಷ್ಟು ಸಮಾಜ ಬಂಧುಗಳಿದ್ದಾರೆ, ಒಂದು ಎಕ್ಸ್ಪಾನ್ಷನ್ ನಂಬರ್ ಜಾಸ್ತಿ ಮಾಡಬೇಕು. ತುಂಬ ಜನ ಇನ್ನೂ ಕರಾಡ ಬಂಧುಗಳು ಕರಾಡ ಸಮಾಜಕ್ಕೆ ಜಾಯ್ನ್ ಆದಂಗಿಲ್ಲ, ಅವ್ರನ್ನೆಲ್ಲ ಜಾಯಿನ್ ಮಾಡೋದು, ನಂಬರ್ ಬಿಲ್ಡಪ್ ಮಾಡಬೇಕು, ಇದು ಎಲ್ಲನೂ ಒಗ್ಗೂಡಿಸಬೇಕು. ಆಮೇಲೆ ಇದೊಂದು ನೀವು ಎಲ್ಲ ಪ್ಲ್ಯಾಟ್ಫಾರ್ಮ್ ನೀವು ಹೇಳ್ದಂಗೆ ಇನ್ಸ್ಪಿರೇಷನಲ್, ಇದು ಯಾರ್ಯಾರು ಅಚೀವ್ ಮಾಡಿದ್ದಾರೆ ಅವರಿಂದ ಬೇರೆಯವರು ಕಲಿಯೋಕ್ಕೂ, ಅಥವಾ ಯಾರ್ಯಾರು ಆಲ್ರೆಡಿ ಅಚೀವ್ ಆಗಿದ್ದಾರೆ ಅವರನ್ನು ಗುರುತಿಸಿಕೊಳ್ಳೋಕ್ಕೂ ಇದು ಒಂದು ಒಳ್ಳೆಯ ವೇದಿಕೆ. ಅದೇ ಥರ ಸ್ಪಿರಿಚುವಲ್, ಇದು ನಮ್ಮ ದೇವಸ್ಥಾನಗಳು ಯಾವ್ಯಾವ ದೇವಸ್ಥಾನ ಏನೇನು ಕಾರ್ಯಕ್ರಮ ನಡೀತಿದೆ, ಹೊಸದು ಇದು ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಎಜುಕೇಷನ್ ಇದು ಪ್ರೋಗ್ರಾಮ್ ಇರ್ಬೋದು, ರೀಚ್ ಆಗೋದು. ಅದೇ ಥರ ನೌಕರಿ ಯಾವುದ್ಯಾವುದು ಇದು ಪ್ಲ್ಯಾಟ್ಫಾರ್ಮ್ ಫಾರ್ ಜಾಬ್ಸ್, ಅದು ಹೆಲ್ಪ್ ಆಗ್ಬೋದು. ವಿವಾಹ ವೇದಿಕೆ ಅದಕ್ಕೂ ಹೆಲ್ಪ್ ಆಗ್ಬೋದು. ಐ ಥಿಂಕ್ ದರ್ ಆರ್ ಮೆನಿ ಥಿಂಗ್ಸ್. ಬಟ್ ನೀವು ಅದನ್ನು ಈ ಇಕನಾಮಿಕ್ ಮಾಡೆಲ್ ಆಗಿ ಅದು ಇಟ್ ಹ್ಯಾಸ್ ಟು ಸಸ್ಟೈನ್ ಹೌ ಯು ಡೂ ಇಟ್ ಅಂತ ಅದು ಸ್ವಲ್ಪ ನೋಡಬೇಕಾಗತ್ತೆ. ಈಗ ನಮ್ಮ ಕರಾಡ ಸಮಾಜದ ನಂಬರ್ ನಾಟ್ ದ್ಯಾಟ್ ಬಿಗ್ ಇನಫ್ ಟು ಕಮರ್ಷಿಯಲಿ ಸಸ್ಟೈನೇಬಲ್, ಅದು ಹೆಂಗೆ ಮಾಡಬೇಕು ಅಂತ ಒಂದು ವಿಚಾರ ನೋಡಬೇಕು. ಬಟ್ ದೆರ್ ಆರ್ ಮೆನಿ ಥಿಂಗ್ಸ್. ಅಡಿಷನಲ್ ಚಾರಿಟಿ, ಈಗ ಕರಾಡ ತುಂಬ ಜನ ಚಾರಿಟಿ ಡೊನೇಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅದೇ ಥರ ಯಾರಿಗೆ ರಿಕ್ವೈರ್ಮೆಂಟ್ ಹೆಲ್ಪ್ ಬೇಕೋ ಅದು ಅದೇ ವೇದಿಕೆ. ಸೊ ಇದು ಒಂಥರ
ಮಲ್ಟಿಪಲ್ ಇದು ವೇಸ್ ಯು ಕ್ಯಾನ್ ಇಂಪ್ರೂವ್ ಆ್ಯಂಡ್ ಡೆವಲಪ್ ಅಂತ ಅನಿಸ್ತಾ ಇದೆ ನನಗೆ. ಈಗ ನಿಮಗೆ ನೀವು ವೈದ್ಯರು, ವಿಜ್ಞಾನ ಅಂದರೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರುವವರು, ನಮ್ಮಲ್ಲಿ ಅದರಲ್ಲಿ ಬ್ರಾಹ್ಮಣರು ಎಲ್ಲರಲ್ಲೂ ಕೂಡ ಇದೆ ಈ ವೇದಗಳು, ಪೂಜೆಗಳು, ಭಜನೆ, ಸಹಸ್ರನಾಮ ಓದುವುದು, ಸಂಧ್ಯಾ ವಂದನೆ ಮಾಡೋದು, ಇವೆಲ್ಲ ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಮತ್ತು ಮಾನಸಿಕ, ದೈಹಿಕ ನೆಮ್ಮದಿಗೆಲ್ಲ ಸಹಾಯ ಮಾಡ್ತದಾ? ಖಂಡಿತ. ಇದು ಸೈನ್ಸ್ ಅಂತ ಹೇಳೋದು, ವಿ ನೋ ಅಬೌಟ್ ದ ಥಿಂಗ್ಸ್, ಫಿಸಿಕ್ಸ್ ಓನ್ಲಿ ಸ್ಮಾಲ್ ಥಿಂಗ್, ದರ್ ಆರ್ ಮೆನಿ ಥಿಂಗ್ಸ್ ಏನಾಗುತ್ತೆ ಗೊತ್ತಿಲ್ಲ ಬಿಯಾಂಡ್ ಸೈನ್ಸ್. ಫಾರ್ ಎಕ್ಸಾಂಪಲ್, ಈಗ ನೀವು ಸಿಟ್ಟಿಂಗ್ ಪ್ರೇಯರ್ಸ್ ಅಂತ, ಮ್ಯೂಸಿಕ್, ಪ್ರೇಯರ್ಸ್, ಧ್ಯಾನ, ಇದೆಲ್ಲ ನಮ್ಗೆ ಗೊತ್ತಿರೋದು. ಹೆಲ್ಪ್ಸ್ ಟು ಇಂಪ್ರೂವ್ ಯುವರ್ ಹೆಲ್ತ್, ಹೆಲ್ಪ್ ಟು ರಿಡ್ಯೂಸ್ ಇದು ಸೈಡ್ ಎಫೆಕ್ಟ್ಸ್ ಆಫ್ ಟ್ರೀಟ್ಮೆಂಟ್, ಹೆಲ್ಪ್ ಟು ಕ್ಯೂರ್. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಇದೆಲ್ಲ ಪ್ರೂವನ್ ವಿಷಯ. ಈ ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್ ವೇ ಯು ಡೂ ಹೆಲ್ಪ್ಸ್ ಎ ಲಾಟ್ ಟು ದಿಸ್ ಥಿಂಗ್. ಬಟ್ ಇನ್ ಅಡಿಷನ್ ಐ ಆಲ್ವೇಸ್ ಬಿಲೀವ್ ನಮ್ಮ ಬ್ರಾಹ್ಮಣ ವರ್ಗ ಜನರಲಿ ಏನು ಹೇಳ್ತೀವಿ ಅಂದರೆ ಹೈಲಿ ಇಂಟೆಲಿಜೆಂಟ್ ಕಂಪೇರ್ ಟು ಅದರ್ಸ್. ವೆದರ್ ಏಕಾಗ್ರತೆ ಇರುತ್ತಾ, ವೆದರ್ ಇಟ್ ಈಸ್ ಈ ಭಜನೆ ಇದು ಪಠಿಸೋದ್ರಿಂದ ಮೆಮರಿ ಶಕ್ತಿ ಜಾಸ್ತಿ ಆಗುತ್ತಾ, ಅಥವಾ ಸಂಸ್ಕೃತ ಆ್ಯಂಡ್ ವಿನೋ ಸೈನ್ಸ್ ಇದು ಕಂಪ್ಯೂಟರ್ coding is similar, whether these things help to code the brain so that it will help to improve your memory, improve your thinking. There are many things which you don't know. So I think there are many things beyond our understanding. One thing ವೇದದಿಂದ ಇವಾಗ ನೋಡಿದರೆ there is a certain things which we don't know, and spiritual definitely will help. ಅಂದರೆ ಈ ಬ್ರಾಹ್ಮಣರಲ್ಲಿ ಇವೆಲ್ಲ ಸಂಸ್ಕಾರಗಳಿಂದಾಗಿ ಅವರಲ್ಲಿ ಕೆಲವು ವಿಶೇಷವಾದಂತಹ ಕೌಶಲ್ಯಗಳು ಇರ್ಬೋದು ಅನ್ನೋದು ತಪ್ಪಲ್ಲ, ಅದು ಅಹಂನ ವಿಷಯ ಅಲ್ಲ, ಸೈಂಟಿಫಿಕಲಿ ಕೂಡ ಅದು ಇದೆ ಅನ್ನುವಂಥದ್ದು ನಾವು ಒಂದು ಅಂಥದವರೆಗೆ ಒಪ್ಕೊಳ್ಬೋದು ಅಂತ ಕಾಣ್ತದೆ. ಖಂಡಿತ ಕೂಲಂಕಷವಾಗಿ ಇದು ಯೋಚನೆ ಮಾಡಿ ನೋಡಿದರೆ ದರ್ ಈಸ್ ಎ ಟ್ರೂತ್ ಇನ್ ಇಟ್. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಟು ಮೇಂಟೈನ್ ಇದು ನಮ್ಮ ವಂಶದ ಪಾರಂಪರ್ಯದಾಗ ಬಂದ ಈ ಕರಕುಶಲತೆ, ಇಂಟೆಲಿಜೆನ್ಸ್ ಆ್ಯಂಡ್ ಬ್ರಾಹ್ಮಿನ್ ಬೀಯಿಂಗ್ ದ ಟಾಪ್ ಆಫ್ ದ ಸೊಸೈಟಿ ಟು ಮೇಂಟೈನ್ ದಟ್ ವುಡ್ ಡೆಫಿನೆಟ್ಲಿ ಹೆಲ್ಪ್. ಇದು ನಿಮ್ಮಲ್ಲಿ ಒಂಥರ ಕ್ವಿಕ್ ಕ್ವಶನ್ಸ್, ನಿಮಗೆ ತಕ್ಷಣ ಆನ್ಸರ್ ಹೇಳಿ ಅಂತ ಹೇಳಿ. ಜೀವನದಲ್ಲಿ ಒಂದು ತಮಾಷೆ ಪ್ರಸಂಗ ಏನಾದರೂ ಹೇಳಿ. ನಾನು ಪ್ರೈಮರಿ ಸ್ಕೂಲಲ್ಲಿ ಓದ್ತಿದ್ದಾಗ ನಮಗೆ ಮ್ಯಾಥ್ಸ್ ಹೊಸ ಟೀಚರ್ ಇದ್ದರು. ಅವರು ನನಗೆ ಮ್ಯಾಥ್ಸ್ ಸ್ಕೋರ್ ಕೊಟ್ಟರು, ಇದು 120 100ಕ್ಕೆ. ಅದು ಒಂಥರ ಅವರು ಮ್ಯಾಥ್ಸ್ ಟೀಚರ್ ಆಗಿ ಅವರಿಗೆ 100ಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ ಗೊತ್ತಿರಲಿಲ್ಲ, 120 ಮಾರ್ಕ್ ಕೊಟ್ಟಿದ್ದಾರೆ. ಅದು ನನಗೆ ತಮಾಷೆ ಅನಿಸುತ್ತೆ. ಓಕೆ. ನಿಮ್ಮ ಜೀವನದಲ್ಲಿ ಒಂದು ದುಃಖದ ಘಟನೆ ಯಾವುದಾದ್ರೂ ನೀವು ಜ್ಞಾಪಕ ಮಾಡಿಸ್ತಿದ್ರೆ ಯಾವುದಾದ್ರೂ ಇದ್ರೆ ಹೇಳಿ. ಈಗ ಸಡನ್ ಆಗಿ ಪಾಸ್ ಮಾಡಿ, ತೊಂದರೆ ಇಲ್ಲ. ಒಂದು ಸಂತೋಷದ ಘಟನೆ? ಪಾಸ್. ಅದು ಸ್ವಲ್ಪ ಯೋಚನೆ ಮಾಡಬೇಕು. ನೋ ಪ್ರಾಬ್ಲಮ್. ನಿಮ್ಮ ಜೀವನದಲ್ಲಿ ಒಂದು ಪ್ರಭಾವ ಬೀರಿದ ವ್ಯಕ್ತಿ ಅಂತ ಯಾರಾದನ್ನ ನೀವು ನೆನೆಸ್ಕೊಳ್ಬೋದಾ? ಪ್ರಭಾವ ಬೀರುತ್ತಾರೆ ಇವಾಗಲೂ. ಅದು ಪೊಲಿಟಿಕಲ್ ಪರ್ಸನ್ ನರೇಂದ್ರ ಮೋದಿ, ಅವರ ಪ್ರಭಾವ ನನಗೆ ತುಂಬ ಇದೆ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ ವ್ಯಕ್ತಿ ಯಾರಾದರೂ? ನನಗೆ ಕಷ್ಟದಲ್ಲಿದ್ದಾಗ ತುಂಬ ವ್ಯಕ್ತಿಗಳು ಸಹಾಯ ಮಾಡಿದ್ದಾರೆ. ನಾನು ನಮ್ಮ ಕನ್ನಡದ ಶಿವರಾಮ್ ಭಟ್ ಅವ್ರು ನೆನೆಸ್ಕೊಳ್ತೀನಿ. ನಿಮ್ಮ ಹೆಂಡತಿಯಲ್ಲಿ ನಿಮಗೆ ಇಷ್ಟವಾದ ಗುಣ? ಅವರು ಒಂಥರ ಅತಿಥಿ ದೇವೋಭವ ಅಂತ. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಅವರು ತುಂಬ ನೋಡ್ಕೊಳ್ತಾರೆ. ಆಮೇಲೆ ಯಾರಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಕೇಳಿದರೆ ಅವರು ತುಂಬ ಡೀಪಾಗಿ ಹೋಗಿ ಅವರಿಗೆ ಹೆಲ್ತ್ ಇದು ಹೇಳ್ಕೊಳ್ತಾರೆ. ತುಂಬ. ನಿಮ್ಮ ಹೆಂಡತಿಯದ್ದು ಇಷ್ಟವಾಗದ ಗುಣ? ಇಷ್ಟವಾಗದ ಗುಣ ಅಂದರೆ ಐ ಥಿಂಕ್ ಇದು ಮಾಡರ್ನ್ ಕೊಂಡ್ಕೊಳ್ಳೋದು ಥಿಂಗ್ಸ್ ಮಕ್ಕಳಿಗಾಗಿ ಅಥವಾ ಅದು ಯೂಸ್ ಆಗದೆ ವೇಸ್ಟ್ ಆಗುತ್ತೆ. ಐ ಡೋಂಟ್ ಬಿಲೀವ್ ಇನ್ ಬೈಯಿಂಗ್ ಟು ಮೆನಿ ಥಿಂಗ್ಸ್. ಓಕೆ. ನೀವು ಡಾಕ್ಟರ್ ಆಗದೇ ಇದ್ರೆ ಇನ್ನೇನು ಆಗ್ತಿದ್ದೀರಿ? ಐ ಥಿಂಕ್ ಅದು ನನ್ನ ಫೇವ್ರೇಟ್ ಇದು ಈ ಫೈನಾನ್ಸ್ ಆಗಬೇಕಿತ್ತು, ಬಟ್ ಐ ಥಿಂಕ್ ಎಂಜಿನಿಯರ್ ಆಗ್ತಿದ್ದೆ ಅನಿಸುತ್ತೆ. ಓಕೆ. ನಿಮ್ಮ ಬಂಧುಗಳು ಅಥವಾ ಮಕ್ಕಳು ಕ್ಯಾರಿಯರ್ ಬಗ್ಗೆ ನಿಮ್ಮ ಹತ್ರ ಸಲಹೆಗಳನ್ನೇನಾದ್ರು ಕೇಳ್ತಾರಾ? ಇಲ್ಲ, ನಾನೇ ಅವ್ರ ಹಿಂದೆ ಹೋಗಿ ಹೇಳಬೇಕಾಗುತ್ತೆ. ಯಾರೂ ನನ್ನ ಸಲಹೆ ಕೇಳಲ್ಲ. ಕರಾಡ ಸಮಾಜದ ಯುವಜನತೆ ಹೇಗೆ ಸಾಧಕರಾಗಬಹುದು, ಜೀವನದಲ್ಲಿ ಹೇಗೆ ಮುಂದೆ ಬರ್ಬೋದು? ಐ ಥಿಂಕ್ ಆಸ್ಪಿರೇಷನ್, ಯಾರನ್ನೋ ಒಬ್ಬರು ರೋಲ್ ಮಾಡೆಲ್ ಥರ ಇಟ್ಕೊಂಡು ವರ್ಕ್ ಹಾರ್ಡ್ ಆ್ಯಂಡ್ ಏಮ್ ಹೈ, ಯು ವಿಲ್ ಅಚೀವ್ ಸಮಥಿಂಗ್. ನೀವು ಪುಸ್ತಕ ಓದೋ ಅಭ್ಯಾಸ ಇದೆಯಾ? ಓದ್ತಾ ಇರ್ತೀನಿ, ಬಟ್ ಎಕ್ಸ್ಟೆನ್ಸಿವ್ ಈಗ ಆನ್ಲೈನ್ ಜರ್ನಲ್ಸ್ ಓದ್ತೀನಿ ನಾನು. ಓಕೆ.
ನೀವು ಆರೋಗ್ಯ ಅಂದರೆ ದಿನನಿತ್ಯ ಆರೋಗ್ಯದ ಬಗ್ಗೆ ಅಂತ ಹೇಗೆ ವಾಕಿಂಗ್, ಯೋಗ, ಧ್ಯಾನ ಯಾವುದರಲ್ಲಿ ನೀವು ತೊಡಗಿಸ್ಕೊಳ್ತೀರಿ? ದಿನ ನಾನು ಇದು ಯೋಗ ಅಂದರೆ ಸೂರ್ಯ ನಮಸ್ಕಾರ ದಿನ ಮಾಡ್ತೀನಿ. ಆ್ಯಂಡ್ ಎಲ್ಲಿ ವಾಕ್ ಮಾಡ್ತೀನೋ ಅಲ್ಲಿ ಬ್ರಿಸ್ಕ್ ವಾಕಿಂಗ್, ಎಲ್ಲಿ ಕ್ಲೈಮ್ ಮಾಡಬೇಕೋ ನಾನು ಸ್ಟೇರೇ ಹತ್ಬಿಟ್ಟು ಹೋಗ್ತೀನಿ. ದಿಸ್ ಇಸ್ ಮೈ ಬೇಸಿಕ್ ರೂಲ್. ನೀವು ಊರಿಗೆ ಹೋದರೆ ಯಾವ ಅಡಿಗೆ ಇಷ್ಟಪಡ್ತೀರಿ ಅಲ್ಲಿ? ನನಗೆ ಪತ್ರೊಡೆ ಅಂಬಟ ಅಂದರೆ ತುಂಬ ಇಷ್ಟ. ಓಕೆ. ಅಲ್ಲಿ ನಿಮ್ಮ ಹಳೆಯ ಮಿತ್ರರು ಅಂದರೆ ಹೈಸ್ಕೂಲ್ವರೆಗೆ PUC ಇದ್ದ ಮಿತ್ರರಲ್ಲಿ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಇದೆಯಾ, ಹೇಗೆ? PUC ಅಲ್ಲಿ ಇರುವ ನಮ್ಮ ಫ್ರೆಂಡ್ ಇದ್ದಾನೆ, ಅವನು ಹೀ ಈಸ್ ಮೈ ಇನ್ಸ್ಪಿರೇಷನ್. ಅವರ ಅಣ್ಣ ಇಂಜಿನಿಯರಿಂಗ್ ಆಗಿದ್ದರು, ಅದರಿಂದ ನಾನು PUC ಜಾಯ್ನ್ ಆದಾಗ ತುಂಬ ಹಿಂಗೆ ಯಾವ ಎಂಟ್ರೆನ್ಸ್ ಬರೀಬೇಕು ಏನು ಅಂತ ತುಂಬ ಹೆಲ್ಪ್ ಮಾಡಿದ. ಟಚಲ್ಲಿದ್ದೀನಿ. ಕರಾಡ ಬ್ರಾಹ್ಮಣ ಸಮುದಾಯಕ್ಕೆ ನೀವು ಏನು ಮೆಸೇಜ್, ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಅದೇ ಡಾಕ್ಟರ್ ಆಗಿ ಮತ್ತು ಇದು ನಮ್ಮ ಪ್ರಕ್ರಿಯೆ ಹಾಸ್ಪಿಟಲ್ ಇದರಿಂದ 2 ವಿಷಯ ಹೇಳಬೇಕು ಅಂತಿದ್ದೀನಿ. ಒಂದು, ಯಾರಿಗಾದರೂ ಹೆಲ್ತ್ ಬಗ್ಗೆ ಸೆಕೆಂಡ್ ಒಪಿನಿಯನ್, ಏನು ಕ್ಯಾನ್ಸರ್ ಆಗಿದ್ರೆ ನನ್ನ ಸ್ಪೆಷಾಲಿಟಿ ಡೆಫಿನೆಟ್ಲಿ ನನಗೆ ಎಲ್ಲ ಇನ್ಫಾರ್ಮೇಷನ್ ಅದು ಇದು ಏನೇನು ರಿಪೋರ್ಟ್ ಇದೆ, ಏನೇನು ಆಗಿದೆ ಸೋಫಾರ್ ಅದನ್ನು ಕಳಿಸಿದ್ದೆ ಆನ್ಲೈನಲ್ಲಿ ನಾನು ಸಿನ್ಸಿಯರಾಗಿ ಅಡ್ವೈಸ್ ಕೊಡ್ತೀನಿ. ಈ ಬೇಕಿದ್ರೆ ನಾನು ಇದು ವಾಟ್ಸಪ್ ಇದರಲ್ಲಿ ಕಾಲ್ ಮಾಡಿ ಮಾತಾಡ್ತೀನಿ. ಈ ಬೇರೆ ಹೆಲ್ತ್ ಇಶ್ಯೂ ಇದ್ದರೂ ಏನಾದರೂ ಡೌಟ್ ಇದ್ದರೆ ಏನಾದ್ರು ಕೇಳಬೇಕಿದ್ರೆ ಸಂಕೋಚ ಪಡಬಾರ್ದು, ನನಗೆ ವಾಟ್ಸಪ್ ಮಾಡಬೇಕು, ನಾನು ಅದಕ್ಕೆ ರಿಪ್ಲೈ ಮಾಡಿ ಒಂದು ಕ್ವಶನ್ ಏನಂತ ಕೇಳಿದರೆ ಈವನ್ ಜನರಲ್ ಹೆಲ್ತ್ ಬೀಯಿಂಗ್ ಎ ಡಾಕ್ಟರ್, ಬೀಯಿಂಗ್ MD ಮೆಡಿಸಿನ್ ಏನು ಬೇಕೋ ಅದು ಹೇಳ್ತೀನಿ. ಇನ್ನೊಂದು, ಈ ಪ್ರಕ್ರಿಯೆ ಹಾಸ್ಪಿಟಲಲ್ಲಿ ಯಾರಿಗಾದರೂ ಹೆಲ್ಪ್ ಬೇಕಿದ್ದರೆ ನೀವು ಪೇಷಂಟ್ ಕರ್ಕೊಂಬಂದು ಅಡ್ಮಿಷನ್ ಮಾಡಿ ಇದ್ದರೆ ನಾನು ಆಸ್ ಎ ಬೀಯಿಂಗ್ ಎ ಡೈರೆಕ್ಟರ್ ನಾನು ಆದಷ್ಟು 20-25% ಎಷ್ಟಾದರೂ ಮ್ಯಾಕ್ಸಿಮಮ್ ಕನ್ಸೆಷನ್ ಕೊಡೋಕ್ಕೆ, ಅಥವಾ ಅವರ ಟ್ರೀಟ್ಮೆಂಟ್ ಹೋಲ್ ಪಾತ್ವೇ ನಮ್ಮ ಪ್ರಕ್ರಿಯೆ ಹಾಸ್ಪಿಟಲ್ ಅಡ್ಮಿಷನ್ ಆಗಿ ಡಿಸ್ಚಾರ್ಜ್ ಆಗೋವರೆಗೆ ಚೆನ್ನಾಗಿ ನೋಡ್ಕೊಳ್ಳೋ ಥರ ಅದಕ್ಕೂ ಅರೇಂಜ್ ಮಾಡಿ ಇನ್ಫ್ಲುಯೆನ್ಸ್ ಮಾಡುವ ಶಕ್ತಿ ನನಗಿದೆ. ಅದನ್ನು ಹೆಲ್ಪ್ ಮಾಡ್ಬೋದು ನಾನು. ಡಾಕ್ಟ್ರೆ, ಇಷ್ಟೊತ್ತು ನೀವು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದೀರಿ, ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದೀರಿ, ಯುವ ಪೀಳಿಗೆಗೆ ಯಾವ ಥರ ಅವರು ಸಾಧನೆ ಮಾಡ್ಬೋದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಸಾಧನೆಯನ್ನೇ ಒಂದು ಉದಾಹರಣೆ ಆಗಿ ಕೊಟ್ಟಿದ್ದೀರಿ. ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು, ನಮಸ್ಕಾರಗಳು. ಅದೇ ರೀತಿ ಕರಾಡ ವಿಶ್ವ ಕಡೆಯಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲ ಶ್ರೇಯಸ್ಸಾಗಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆಗಳು. ನಿಮಗೂ ಧನ್ಯವಾದಗಳು. ನಮ್ಮ ಕರಾಡ ಬಂಧುಗಳಿಗೆ ಎಲ್ರಿಗೂ ನನ್ನನ್ನು